ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಹೋಪ್ ತಿಂಗೆಲ್ಲ ಚೆನ್ನಾಗಿರ್ತೀರ ಅಂತ ಭಾವಿಸ್ತೀನಿ. ಟೈಮ್ ಎಷ್ಟು ಗೊತ್ತಾ? 3:30 ಅರ್ಲಿ ಇನ್ ದ ಮಾರ್ನಿಂಗ್. ಇಷ್ಟು ಸ್ವೆಟಿಂಗ್ ಆಗ್ತಾಯಿದ್ದೀನಿ ಬಿಕಾಸ್ ಕೆಲಸ ಮಾಡ್ತಾಯಿದ್ದೆ. 3 ಗಂಟೆಗೆ ಎಚ್ಚರಿಕೆ ಆಯಿತು, ಎದ್ದೆ. ರಾತ್ರಿಯಿಂದ ಜಿಟಿ ಮಳೆ ಮೈಸೂರಲ್ಲಿ. ಸಿ ಇನ್ನೂ ಡ್ರಿಸ್ಲಿಂಗ್ ಮಳೆ ಬೀಳ್ತಾನೆ ಇದೆ. ಬಟ್ ಛತ್ರಿ ತೊಗೊಂಡೋಗಿ ಕೆಳಗಡೆ ಎಲ್ಲ ಕಸ ಗುಡಿಸಿ, ತುಂಬ ಕಸ ಬರುತ್ತೆ ಗೈಸ್ ನಮ್ಮ ಮನೆ ಹತ್ರ. ನಾನೊಂದು ರೌಂಡು ಬಾಗಿಲಿಗೆಲ್ಲ ನೀರು ಹಾಕಿ ಬಂದಿದ್ದೀನಿ. ತುಂಬ ಜೋರು ಮಳೆ ಬರ್ತಾಯಿತ್ತು, ಬಟ್ ಇವಾಗ ಸ್ವಲ್ಪ ಕಮ್ಮಿ ಆಗಿದೆ. ಐ ಥಿಂಕ್ ಇವತ್ತು ವಾಕ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ನಾವು 4:45 ಹೊರಟು ಬಿಡ್ತಿದ್ವಿ. ಬಟ್ ಕಾಣಿಸ್ತಾ ಇದೆಯಾ ನಿಮಗೆ? ಸೌಂಡ್ ಕೇಳಿಸ್ಕೊಳ್ಳಿ. ಇನ್ನೂ ಮಳೆ ಉಳಿತಾನೇ ಇದೆ. ಅದಕ್ಕೆ ಏನು ಮಾಡಿದೆ ಗೊತ್ತಾ? ಪೋರ್ಟಿಕೋ ಎಲ್ಲ ಕ್ಲೀನ್ ಮಾಡಿಕೊಂಡು ಅಲ್ಲಿ ಸ್ವಲ್ಪ ಅರಿಶಿನ ನೀರು ಹಾಕ್ಕೊಂಡು ಪೋರ್ಟಿಕೋ ಎಲ್ಲ ಒರೆಸ್ಕೊಂಡು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಇವತ್ತೇನಪ್ಪ ಸ್ಪೆಷಲ್ ಅಂದರೆ, ಇವತ್ತು ಸತೀಶ್ದು ಬರ್ಡೇ. ಸೊ ಎಲ್ಲ ವಿಶ್ ಮಾಡಿ. ಒನ್ಸ್ ಅಗೇನ್ ಯಾರಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ವಿಡಿಯೋ ಇಷ್ಟ ಆಗ ಕೊನೆ ತನಕ ನೋಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ವಲ್ಪ ಎಲ್ಲ ಕೆಲಸ ಮುಗಿಸ್ಬಿಡೋಣ ಫಟಾಫಟ ಅಂತ. 4:15 ಆಯಿತು. ನಾವು ವಾಕ್ ಹೋಗೋ ಟೈಮ್ ಇದು. ಮಳೆ ನಿಲ್ತಾನೇ ಇಲ್ಲ. ಕಸ ಗುಡಿಸ್ದೆ, ಪಾತ್ರೆ ತೊಳೆದೆ, ಸತೀಶ್ದು ಒಂದು ಜೊತೆ ಬಟ್ಟೆ ಇತ್ತು ತೊಳೆದಾಕ್ದೆ. ಮಳೆ ನಿಲ್ಲಿ ಅಂತ ಇಷ್ಟೆಲ್ಲ ಕೆಲಸ ಮಾಡಿದೆ. ನೋಡಿ, ಸೋಫಾಸ್ ಎಲ್ಲ ಒದರಾಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ. ಬಟ್ ಮಳೆ ನಿಲ್ಲೋ ಅನೀತಾನೇ ಇದೆ. ಇನ್ನು ರಂಗೋಲಿ ಹಾಕಬೇಕಿತ್ತು, ಹಾಕೋಕ್ಕಾಗಲ್ಲ. ವಾಕ್ ಹೋಗೋಕ್ಕಾಗಲ್ಲ ಅನಿಸುತ್ತೆ. ಈಗೇನು ಮಾಡೋದು? ಈಗ 4:15. ಸ್ವಲ್ಪ ಎಡಿಟಿಂಗ್ ಎಲ್ಲ ಮಾಡೋಣ. ಶೆಕೆ ನೋಡಿ, ಇಷ್ಟೆಲ್ಲ ಕೆಲಸ ಮಾಡಿರೋದಕ್ಕೆ. ಸ್ವಲ್ಪ ಬ್ಲಿಂಕಿಟಲ್ಲಿ ಕಪ್ ಕೇಕ್ಸ್ ಆರ್ಡ್ರ್ ಮಾಡೋಣ ಅಂತ ಮಾಡಿಕೊಂಡೆ. ಪಾಪ ಅವರು ಸೋನೆ ಮಳೆ ಇತ್ತು, ಹಾಗಿದ್ರೂ ಕೂಡ ಛತ್ರಿ ಎಲ್ಲ ಹಿಡ್ಕೊಂಬಂದು ನಮಗೆ ಡೆಲಿವರಿ ಮಾಡಿ ಹೋದರು. ಇನ್ನೂ ಮಳೆ ಅನೀತಾನೇ ಇದೆ. ಸೊ ಹಾಗಾಗಿ ನಾನು ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಮಳೆ ನಿಂತರೆ ರಂಗೋಲೆ ಹಾಕೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಕಪ್ ಕೇಕ್ಸ್ ಬೇಕಿತ್ತಲ್ವ ಸತೀಶ್ ಬರ್ಡೇ, ಹಾಗಾಗಿ ಅವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ. ನಿಲ್ಲೇ ಇಲ್ಲ, ಹನಿ ಬರ್ತಾನೆ ಇದೆ. ಸೊ ಹೋಗ್ಬಿಟ್ಟು ಕಾಣಿಸ್ತಾ ಇದೆ ನಿಮಗೆ. ಈಗ ಸಿಂಪಲಾಗಿ ಒಂದು ರಂಗೋಲಿ ಹಾಕಿ ಬಂದೆ. ಬಟ್ ಅನಿತಾ ಇದೆ. ಮಕ್ಕಳು ಕೂಡ ಡೈಲಿ ಬೆಳಗ್ಗೆ ಅರ್ಲಿಂದ ಮಾರ್ನಿಂಗ್ ಎದ್ಬಿಟ್ಟಿರ್ತಾರೆ. ಇಬ್ಬರು ಕೂಡ. ನಾನು ಇವತ್ತು ಎಬ್ಬರಿಸೋಕೆ ಹೋಗಲಿಲ್ಲ, ಆರಾಮ್ಸೆ ಮಲ್ಕೊಳ್ಳಿ ಅಂತ ಗಂಜಿ ಮಾಡಿಟ್ಟೆ, ಹಾಲು ಕಾಯೋಕ್ಕಿಟ್ಟೆ, ಬಿಸಿನೀರೆಲ್ಲ ಕಾಯಿಸಿಟ್ಟೆ. ಸೊ ನಾನು ಒಂದು ಲೋಟ ಗಂಜಿ ಕುಡಿದೆ. ತಿಂಡಿಗೆ ಏನಪ್ಪ ಪ್ರಿಪೇರ್ ಮಾಡೋದು ಅಂತ ಹೇಳಿಬಿಟ್ಟು ವೆಜ್ ಪಲಾವ್ ಮಾಡಿಬಿಡೋಣ ಅಂತ ಅಂದ್ಕೊಂಡೆ. ಬಟ್ ಸತೀಶ್ಗೆ ಇಷ್ಟ ಇಲ್ಲ ಇದು. ಎವ್ರಿ ಡೇ ನಾನೇನೋ ರೈಸ್ ಐಟಮ್ ಮಾಡೋದಿಲ್ಲ. ಚಿತ್ರಾನ್ನ, ಪುಳಿಯೋಗರೆ, ಪಲಾವ್ ಈ ಥರ ಎಲ್ಲ ಮಾಡೋದೇ ಇಲ್ಲ. ಬಟ್ ಒನ್ಸ್ ಇನ್ ಎ ವೈಲ್, ವೀಕ್ಲಿ ಒಂದ್ಸಲಿ ಬೆಳಗ್ಗೆ ರೈಸ್ ತಿಂದರೆ ಏನು ಆಗಲ್ಲ ಅಂತ ನನ್ನ ಅನಿಸಿಕೆ, ಅಭಿಪ್ರಾಯ. ಅದ್ರ ತಕ್ಕಂಗೆ ನಾವು ವಾಕ್ ಮಾಡ್ತೀವಿ, ಕೊಲೆಸ್ಟ್ರಾಲ್ ಏನು ಆ್ಯಡ್ ಆನ್ ಆಗಲ್ಲ. ತಂಗಳ ಅನ್ನ ಬೆಳಗ್ಗೆ ಎದ್ದು ಮೊಸರನ್ನ ಮಾಡ್ಕೊಂಡು ತಿನ್ನಿ ಎಲ್ಲಿ ಅಂತಾರೆ, ಅದು ಅನ್ನನೇ ಅಲ್ವಾ. ಸೊ ನಾನು ಏನು ಹೇಳೋಕ್ಕೆ ಹೊರಟೆ ಅಂದರೆ, ಸತೀಶ್ಗೆ ಕಾಳು ಉಸ್ಲಿ, ರೊಟ್ಟಿ, ಚಪಾತಿ ಅಥವಾ ಉಪ್ಪಿಟ್ಟು ಈ ಥರದ್ದಾದರೆ ಇಷ್ಟಪಟ್ಟು ತಿಂತಾರೆ. ಬಟ್ ಮಕ್ಕಳಿಗೆ ಅದು ಹೋಗಲ್ಲ. ಈಗ ನಾನು ಒಂದು ವಾರಕ್ಕಾಗಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ ಮಾಡಿ ಇಟ್ಕೊಂಡ್ಬಿಡ್ತೀನಿ. ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಎಣ್ಣೆ, ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಎಣ್ಣೆ, ಅದನ್ನು ಹಾಕಿ ರುಬ್ಕೊಂಡ್ರೆ ಅದು ಹಾಳಾಗಲ್ಲ ಬೇಗ, ತುಂಬ ಚೆನ್ನಾಗಿರುತ್ತೆ. ವೆಜ್ ಪಲಾವ್ ಮಾಡೋದು ಹೇಗೆ ಅಂತ ನಿಮಗೆ ಗೊತ್ತು. ನಾನು ಅದೇನು ರೆಸಿಪಿ ಏನು ಶೂಟ್ ಮಾಡ್ಕೊಳ್ಳಿಲ್ಲ. ತುಂಬ ಕೆಲಸ ಇರುತ್ತೆ ಗೈಸ್, ಅರ್ಲಿಯಿಂದ ಮಾರ್ನಿಂಗ್ ಎಲ್ರಿಗೂ ಹಾಗೆ ಇರುತ್ತೆ. ನಾನಿವತ್ತು ಎಲ್ಲ ತರಕಾರಿ, ಗೆಡ್ಡೆಕೋಸು, ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀನ್ಸು ಎಲ್ಲ ಹಾಕಿ ಮಾಡ್ತಾಯಿದ್ದೀನಿ. ಮೊಸರು ಮತ್ತು ಸ್ವಲ್ಪ ಗೋಡಂಬಿ ಎಲ್ಲ ಹಾಕಿ ಗಾರ್ನಿಷ್ಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕೊಬ್ಬರಿ, ನಿಂಬೆ ರಸ ಎಲ್ಲ ಸೇರಿಸಿ ಇವಾಗ ಒಂದು ಕುದಿ ಕುದ್ಮೇಲೆ ಅದು ನೀರೆಲ್ಲ ಮಳ್ಳದ ಮೇಲೆ ಹಸಿ ಬಟಾಣಿ ಕೂಡ ಹಾಕಿದ್ದೀನಿ. ರೈಸ್ನ ಅಂದರೆ ಅಕ್ಕಿನ ತೊಳೆದ್ಬಿಟ್ಟು ಒಂದು 10 ನಿಮಿಷ ನೆನೆಸ್ಬಿಟ್ಟು ಹಾಕಿದ್ರೆ ಉದುದ್ರಾಗಿ ಬರುತ್ತೆ. ನಾನು ಬಾಸುಮತಿ ರೈಸ್ ಏನು ಹಾಕಲ್ಲ, ನೀವು ಬೇಕಿದ್ದರೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ನನಗೆ ಅದು ಬಾಸುಮತಿ ಸ್ಮೆಲ್ ಆಗಲ್ಲ. ನಾನು ಬುಲೆಟ್ ರೈಸ್ನೇ ಯೂಸ್ ಮಾಡ್ತೀನಿ. ಜೊತೆಗೆ ಈಗ ಪಲಾವ್ ಅಂದಮೇಲೆ ರಾಯ್ತ, ಮೊಸರು ರಾಯ್ತ ಇರಲೇಬೇಕಲ್ವ.
ಅದನ್ನು ಕೂಡ ಸೌತೆಕಾಯಿ ಟೊಮೆಟೊ ಆನಿಯನ್ ಎಲ್ಲ ಕಟ್ ಮಾಡಿ ರಾಯ್ತ ಕೂಡ ಮಾಡಿದೆ. ಅಲ್ಲಿಂದಲ್ಲೇ ನಾನು ಏನೇನು ಕಟ್ ಮಾಡಿರ್ತೀನಿ ಅದನ್ನೆಲ್ಲ ಕ್ಲೀನ್ ಆನ್ ಮಾಡ್ಕೊಡ್ತೀನಿ. ಸ್ವಲ್ಪ ಪಾತ್ರೆ ಇತ್ತು, ಅದನ್ನು ಎಲ್ಲ ತೊಳ್ಕೊಂಡು ಅಡುಗೆ ಮನೆ ಒಂದು ರೌಂಡ್ ಕ್ಲೀನ್ ಮಾಡಿದೆ. ಈಗ ಒಂದು ಸ್ವಲ್ಪ ಕೀರ್ ಮಾಡೋಣ. ಇವತ್ತು ಪುಷ್ಯ ನಕ್ಷತ್ರ, ಗುರುವಾರ, ಸೊ 2 ಪೂಜೆಗೂ ಆಗತ್ತೆ ಅಂತ ಹೇಳಿಬಿಟ್ಟು ಸ್ವಲ್ಪ ಕೀರ್ ಮಾಡೋಣ, ಶಾವಿಗೆ ಕೀರ್ ಮಾಡೋಣ ಅಂತ ಒಂದು ಪ್ಯಾನ್ ಇಟ್ಕೊಂಡು ತುಪ್ಪ ಇಟ್ಕೊಂಡು ಸ್ವಲ್ಪ ಏಲಕ್ಕಿ ಎಲ್ಲ ಕುಟ್ಕೊಂಡು ಗೋಡಂಬಿನ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಆಮೇಲೆ ದ್ರಾಕ್ಷಿ ಹಾಕಿ ಫ್ರೈ ಮಾಡಿಕೊಂಡು ಅದನ್ನೆಲ್ಲ ಎತ್ತಿಟ್ಬಿಟ್ಟು, ನೀವು ಏನೇ ಅಮೃತ ಮಾಡಿಕೊಡಿ, ಸತೀಶ್ಗೆ ಇದು ಯಾವುದೂ ಇಷ್ಟ ಆಗಲ್ಲ. 1 ಸ್ಪೂನು 2 ಸ್ಪೂನೋ ತಿಂತಾರೆ ಅಷ್ಟೇ. ಅದೇ ಪ್ಯಾನ್ಗೆ ಒಂದು ಸ್ವಲ್ಪ ಇನ್ನೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಒಂದೇ 1 ಲೋಟ ಅಷ್ಟು ಶಾವಿಗೆನ ಹುರ್ಕೋತಾ ಇದ್ದೀನಿ. 1 ಲೋಟ ಮಾಡೋಣ, ಅರ್ಧ ಲೀಟ್ರ್ ಹಾಲು ಅಷ್ಟರಲ್ಲಿ ಮಾಡೋಣ ಅಂತ 1 ಲೋಟ ಶಾವಿಗೆಗೆ 3/4 ಲೀಟ್ರ್ ಹಾಲು ಬೇಕಾಗುತ್ತೆ. ಇಲ್ಲಾಂದರೆ ಅದು ಹಾರ್ತಾ ಆರೋದ್ಮೇಲೆ ಗಟ್ಟಿಯಾಗಿಬಿಡುತ್ತೆ. ಈ ಕಡೆ ಸೈಡು ಹಾಲು ಕೂಡ ಸಕ್ಕರೆ ಹಾಕಿ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಅವ್ರೀಗ ನಾನು ಜಾಮೂನ್ ಮಾಡೋಣ ಅಂದ್ಕೊಂಡೆ. ಇದು ಶಾವಿಗೆ ಆದರೆ ಸ್ವಲ್ಪ ಮೈಲ್ಡಾಗಿ ಸಕ್ಕರೆ ಹಾಕಿದ್ರೆ ತಿಂತಾರೆ, ಇಲ್ಲಾಂದರೆ ಅದೂ ತಿನ್ನಲ್ಲ. ಯಪ್ಪ, ನನಗಂತೂ ಅವ್ರಿಗೆ ಒಪ್ಸೋದು ತುಂಬ ಕಷ್ಟ. ಈ ಕಡೆ ಹಾಲು ಕೂಡ ಕಾಯ್ತು. ಈಗ ನಾನು ಇದಕ್ಕೆ 1/2 ಪ್ಯಾಕೆಟ್ ಅಷ್ಟು ಶ್ರೀರಾಮ್ ಅವ್ರದ್ದು ಬಾದಾಮಿ ಮಿಲ್ಕ್ ಪ್ಯಾಕೆಟ್ ಹಾಕ್ತೀನಿ. ಅಂದರೆ ಮಿಲ್ಕ್ ಪೌಡರ್, ಬಾದಾಮಿ ಮಿಲ್ಕ್ ಪೌಡರ್ ಬರುತ್ತಲ್ಲ ಅದು ಹಾಕ್ತೀನಿ. ಸಖತ್ತಾಗಿ ಬರುತ್ತೆ ಟೇಸ್ಟು. ಬೇಕಿದ್ರೆ ಒಂದ್ಸಲ ಟ್ರೈ ಮಾಡಿ. ಏಲಕ್ಕಿ ಕಾಯಿ ಕುಟ್ಟು ಹಾಕಿದ್ದೀನಿ. ಒಂದ್ಸಲ ಟ್ರೈ ಮಾಡಿ ಪ್ಲೇನ್ ಶಾವಿಗೆ ಕೀರ್ ಮಾಡೋದಕ್ಕೂ, ಒನ್ಸ್ ಇನ್ ಎ ವೈಲ್ ಈ ಥರ ಬಾದಾಮಿ ಮಿಕ್ಸ್ ಪ್ಯಾಕೆಟ್ ಬರುತ್ತಲ್ಲ ಅದನ್ನು ಹಾಕಿ ಮಾಡೋದಕ್ಕೂ ಟೇಸ್ಟ್ ಡಿಫ್ರೆನ್ಸ್ ಅನಿಸುತ್ತೆ. ಇದು ತಣ್ಣಗಾದ್ಮೇಲೆ ಫ್ರಿಜ್ಜಲ್ಲಿ ಇಟ್ಕೊಂಡು ತಿನ್ನಿ, ಅಲ್ಟಿಮೇಟಾಗಿರುತ್ತೆ. ಇದು ಬಿಸಿ ಬಿಸಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿಂದ್ರೇ ಟೇಸ್ಟ್ ವೈಸ್ ಚೆನ್ನಾಗಿರೋದು. ಸೊ ಹಾಲೆಲ್ಲ ಕುದ್ದಾಮೇಲೆ ಹ್ಯಾಡ್ ಆನ್ ಮಾಡಿ ಶಾವಿಗೆನ ಕೂಲ್ ಅಂದರೆ ಕಡಿಮೆ ಸೀಮಲ್ಲಿಟ್ಟು 1 ಕುದಿ ಬೇಯಿಸ್ಕೋಬೇಕು. ಆಲ್ರೆಡಿ ರೋಸ್ಟ್ ಮಾಡಿರ್ತೀವಿ. ನಾನೊಂದು ಸ್ವಲ್ಪ ಮೇಲೆ ಒಂಚೂರು ಎಕ್ಸ್ಟ್ರಾ ತುಪ್ಪ ಆ್ಯಡ್ ಆನ್ ಮಾಡಿದೆ. ಇದಕ್ಕೆ ನೈಲಾನ್ ಸಬ್ಬಕ್ಕಿ ಕೂಡ ಆ್ಯಡ್ ಆನ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಅಷ್ಟರಲ್ಲಿ ನೀಟಾಗಿ ಎಲ್ಲ ಫಟ ಅಂತ ಅಡುಗೆ ಮನೆ ಫುಲ್ ಕ್ಲೀನ್ ಮಾಡಿದೆ. ಮಳೆ ಅಂತೂ ನಿಲ್ಲೇ ಇಲ್ಲ ಗೈಸ್. ಸ್ವಲ್ಪ ಹನಿ ಕಮ್ಮಿ ಆಗಿದೆ, ಆದರೂ ಕೂಡ ಮಳೆ ಬರ್ತಾನೆ ಇದೆ. ಒಂದು ರಾಶಿ ಪಾತ್ರೆ ತೊಳೆದೆ. ಇದ್ರ ಜೊತೆ ಲಂಚ್ ಬಾಕ್ಸ್ ನೋಡಿ, ಪಲಾವು ಎಷ್ಟು ಸಖತ್ತಾಗಿದೆ ಅಂತ. ಉಪ್ಪು ಖಾರ ಕರೆಕ್ಟಾಗಿ ಆಗಿತ್ತು. ಅದು ಅರೋಮದಲ್ಲೇ ಹೇಳ್ಬೋದು ಪಲಾವ್ ಇವಾಗ ಸೂಪರಾಗಿದೆ. ನನ್ನ ಮಗ ಅಂತ ಇದ್ದ, ಮಮ್ಮ ಮಶ್ರೂಮ್ ಬಿರಿಯಾನಿ ಇದ್ದಂಗಿದೆ ಮಮ್ಮ ಅಂತ. ಅವನಿಗೆ ಈ ಥರ ಬೆಳಗ್ಗೆ ನೀವು ಮಾಡಿಕೊಟ್ಬಿಟ್ರೆ ಉಸಿರು ಉಯ್ಯಲ್ಲ ಗೈಸ್. ಅವನು ಮನೇಲಿ ಸುಮ್ಮನೆ ತಿಂದ್ಬಿಟ್ಟು ಅವ್ನ ಪಾಡ್ಗೆ ಅವ್ನು ಸಂಜೆ ತನಕ ಹ್ಯಾಪಿಯಾಗಿ ಇದ್ದುಬಿಡ್ತಾನೆ. ಸೊ ಇಬ್ರಿಗೂ ಲಂಚ್ ಬ್ಯಾಗ್ ಇಟ್ಟು ಶೂಸು ಸಾಕ್ಸು, ಈ ಸಾಕ್ಸ್ಗಳಿಗೆ ಇಬ್ಬರು ಕಚ್ಚಾಡ್ತಾರೆ. ಅವ್ರದ್ದು ಶೂಸು ಸಾಕ್ಸು ಅವ್ರಿಗೆ ಹಾಕಿದ್ರು ಕಚ್ಚಾಡ್ತಾರೆ. ನೋಡಿ, ನಾನು ರಂಗೋಲೆ ಎಲ್ಲ ಪಂಗೋಲೆ ಆಗಿಬಿಟ್ಟಿದೆ. ಇನ್ನೂ ಮಳೆ ನಿಂತಿಲ್ಲ, ಮಳೆ ಅನಿತಾನೇ ಇದೆ. ಜೊತೆಗೆ ಬಿಸಿಲೇ ಇಲ್ಲ ಗೈಸ್. ಒಂಥರ ಬೇಜಾರು, ಮೂಡ್ ಆಫು. ಏನೇ ಇರಲಿ, ವಾರಗಳಲ್ಲಿ, ಪೂಜೆಗಳಲ್ಲಿ ಅಥವಾ ಏನೋ ಒಂದು ಒಕೇಶನಲ್ಲಿ ಈ ಥರ ಆಗಿಬಿಟ್ರೆ ಒಂಥರ ಮಂಕಿನ ವಾತಾವರಣ. ಏನಂತೀರಾ? ನನ್ನ ಮಾತು ನಿಜನ ಸುಳ್ಳ? ಬಟ್ಟೆಗಳ ರಾಶಿ, ಬಟ್ಟೆ ಒಣಗ್ತಾ ಇಲ್ಲ. ಈ ಗ್ಯಾಪಲ್ಲಿ ಮನೆ ಕಸ ಎಲ್ಲ ಗುಡಿಸಿ ಫಟ ಅಂತ ಮನೆ ಎಲ್ಲ ನೀಟಾಗಿ ಮಾಪ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಆದಮೇಲೆ ಮಕ್ಕಳು ಇನ್ನೂ ತಿಂಡಿ ತಿಂತಾಯಿದ್ರು. ಹೋಗಿ ಬೇಗ ಚಕ್ ಅಂತ ಫ್ರೆಶ್ ಅಪ್ ಆಗಿ ಬಂದುಬಿಟ್ಟೆ. ಇವತ್ತು ಅರ್ಲಿ ಇನ್ ದ ಮಾರ್ನಿಂಗ್ 5:30ಇಂದ 11:30 ತನಕ ಟೈಮ್ ಚೆನ್ನಾಗಿತ್ತಂತೆ. ನಾನು ಮನೇಲಿ ಪೂಜೆ ಮಾಡಿದಾಗ 9 ಗಂಟೆ ಎಲ್ಲ ರೆಡಿ ಮಾಡಿದ್ದೀನಿ. 8:45 ಇನ್ನು ದೀಪ ಒಂದು ಅಂಟಿಸ್ಬೇಕು. ಮಹಾಮಂಗಳಾರತಿ ಮಾಡಿದಾಗ 9 ಗಂಟೆ ಆಗಿತ್ತು. ರಂಗೋಲೆ ಕೂಡ ಸಿಂಪಲಾಗಿ ಹಾಕ್ತೆ. ಇವತ್ತು ನಾನು ಬೆಲ್ಲದ ಆರತಿ ಮತ್ತು 9 ಬತ್ತಿ ಆರತಿ ಮತ್ತು ತುಪ್ಪದ ಆರಾಧನೆ ಇಷ್ಟು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದೇವಸ್ಥಾನದಲ್ಲೂ ಕೂಡ ಇವತ್ತು ಪುಷ್ಯ ನಕ್ಷತ್ರ, ಗುರುವಾರ ಬಂದಿರೋದು ತುಂಬ ಅಪರೂಪ. ಸೊ ಹಾಗಾಗಿ ಇವತ್ತು ತುಂಬ ಒಳ್ಳೆಯ ದಿನ. ನಾವೇನೇ ಅಂದ್ಕೊಂಡ್ರೂ ಸಕಲ ಕಾರ್ಯ ಸಿದ್ಧಿ ಆಗುತ್ತೆ. ಗುರು ರಾಯರಿಗೆ ಪೂಜೆ ಮಾಡಬೇಕು ಅಂತಾರೆ. ಫಸ್ಟು ಕೀರೆಲ್ಲ ಮಾಡಿದ ತಕ್ಷಣ ಒಂದು ಬೌಲಲ್ಲಿ ಹಾಕಿ ದೇವ್ರ ಮುಂದೆ ನೈವೇದ್ಯಕ್ಕೆ ಇಟ್ಬಿಟ್ಟು, ಸೊ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಥರ ತುಪ್ಪದ ಆರತಿಯಿಂದ ಹಿಡಿದು 9 ಬತ್ತಿ ಆರತಿಯಿಂದ ಹಿಡಿದು ಪ್ರತಿಯೊಂದು ಮಾಡಿದೆ ಗೈಸ್. ಒಂಥರ ಖುಷಿ ಆಯಿತು ಇವತ್ತು. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರಥಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ನನಗಂತೂ ಭಗವಂತನ ಹತ್ರ ನಾನು ಯಾವತ್ತೂ ಏನನ್ನು ಕೇಳೋದಿಲ್ಲ. ನಾನು ಕೇಳ್ಕೊಳ್ಳೋದು ಒಂದೇ, ನನಗೆ ಜನ್ಮ ಕೊಟ್ಟಿದ್ದ ತಂದೆ ತಾಯಿ ನೆಮ್ಮದಿಯಾಗಿ ಆರೋಗ್ಯವಾಗಿರಲಿ. ನನ್ನನ್ನು ನೋಡ್ಕೋತಾ ಇರೋ, ನನಗೆ ಜೀವನ ಕೊಟ್ಟಿರೋ ನನ್ನ ಗಂಡ ಆರೋಗ್ಯವಾಗಿರಲಿ.
ನನ್ನ ಮಕ್ಕಳಿಗೆ ಒಳ್ಳೆ ಭವಿಷ್ಯ ಸಿಗಲಿ, ಅವರು ಒಳ್ಳೆ ಸನ್ಮಾರ್ಗದಲ್ಲಿ ನಡೀಲಿ. ನಾನು ಅಂತಲ್ಲ, ಎಲ್ಲ ಪ್ರತಿಯೊಂದು ಗೃಹಿಣಿ ಹೆಣ್ಮಕ್ಳು ಸುಧಾ ಇದೇ ಮಾಡೋದು. ಇವತ್ತಂತೂ ಒಂಥರ ಸ್ಪೆಷಲ್, ಜೊತೆಗೆ ಸತೀಶ್ದು ಬರ್ಡೇ. ಸೊ ಇಷ್ಟು ವರ್ಷದಿಂದ ನಾನು ಅವ್ರ ಹುಟ್ಟುಹಬ್ಬನ ಮನೇಲಿ ಹಬ್ಬ ಥರ ಆಚರಿಸ್ಕೊಂಡು ಬಂದಿದ್ದೀನಿ. ಬಟ್ ಏನೋ ಗೊತ್ತಿಲ್ಲ, ಈ ಸಲ ಅಂತೂ ನಾನು ಮಾಡ್ತೀನೋ ಇಲ್ವೋ ಅವ್ರ ಹುಟ್ಟುಹಬ್ಬನ, ಅಥವಾ ನನ್ನ ಹುಟ್ಟುಹಬ್ಬ ಆಗಲಿ ಮಾಡ್ತೀನೋ ಇಲ್ವೋ ಅಂತ ಟೆನ್ಷನಲ್ಲಿ ಇದ್ದೆ. ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಮಂತ್ರಾಲಯ ವಾಸ ಮಂತ್ರಾಕ್ಷತೆಯ ರಸ, ಗುರು ರಾಘವೇಂದ್ರ 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 ನಮೋ, ಗುರು ರಾಘವೇಂದ್ರ 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 ನಮೋ, ಕಾಯೋ ಗುರುರಾಯ. ಈ 2-3 ಮಂತ್ಸಿಂದ ಏನೇನು ನಡೀತಾ ಇದೆ, ಏನೇನು ಆಗಿದೆ ಎಲ್ಲ ನಿಮಗೆ ಗೊತ್ತು, ನೀವೆಲ್ಲನೂ ನೋಡಿದ್ದೀರಾ. ನಾನೇನು ಹೊಸ್ದಾಗಿ ಹೇಳೋ ಅವಶ್ಯಕತೆ ಇಲ್ಲ. ಬಟ್ ನನಗೇನೆಂದರೆ ಒಂದು ಹಳಕಿತ್ತು. ಸತೀಶ್ ಬರ್ಡೇ ಹತ್ರ ಬಂತು, ಹಾಸ್ಪಿಟ್ಲಲ್ಲಿ ಇದ್ದಂಗೆ ಅಮ್ಮನ ನೋಡ್ಕೊಳ್ತಾ, ಅಮ್ಮಂಗೆ ಹುಷಾರಿಲ್ದಿದ್ವಾಗ ಹಾಸ್ಪಿಟ್ಲಲ್ಲಿ ಇದ್ದಂಗೆ ಇನ್ನೇನಪ್ಪ ಸತೀಶ್ ಬರ್ಡೇ ಬಂತು, ನಾನೇನು ತೊಗೊಂಡಿಲ್ಲ, ತೊಗೊಳಕ್ಕಾಗುತ್ತೋ ಇಲ್ಲೋ. ಸತೀಶ್ಗೆ ಪ್ರತಿ ವರ್ಷ ಏನಾದರೂ ಗೋಲ್ಡ್ ಗಿಫ್ಟ್ ಕೊಡ್ತಾಯಿದ್ದೆ. ಈ ವರ್ಷ ಏನು ತೊಗೊಳ್ಳೋದು, ಏನು ಆಗುತ್ತಾ ಇಲ್ವಾ ನನ್ನ ಕೈಲಿ, ಹಾಸ್ಪಿಟ್ಲಲ್ಲೇ ಇದ್ಬಿಡ್ತೀನ ಅನ್ನೋ ಥರ ನನಗೆ ಫುಲ್ಲು ಭಯ ಆಗಿತ್ತು. ಹ್ಯಾಪಿ ಬರ್ಡೇ, God bless you. ಕಚ್ಚಾ ಮೆನಿ ಮೋರ್ ಹ್ಯಾಪಿಟನ್ಸ್ ಆಫ್ ದ ಡೇ. ಕೋಪ ಕಮ್ಮಿ ಮಾಡ್ಕೊ, ಕೆಲಸ ಕಮ್ಮಿ ಮಾಡು, ಆರೋಗ್ಯ ನೋಡ್ಕೊ, ಹೆಲ್ತ್ ನೋಡ್ಕೊ. ನನ್ನ ಆರೋಗ್ಯ ಆಯಿಸು ದೇವ್ರು ನಿಂಗೆ ಕೊಟ್ಟು ಕಾಪಾಡಲಿ. ಹ್ಯಾಪಿ ಬರ್ಡೇ. ಒಂದು ಫೋಟೋ ತೆಕ್ಕೋತೀನಿ ಬಾಯ್ಲಿ ರೀ, ಬಲ್ಲಿ ಒಂದು ಫೋಟೋ ತೆಗಿತೀನಿ ನಿಂದು. ಬಾರಿ ಇಲ್ಲಿ ಒಳಗಡೆ ಮರ್ತೇ ಹೋಯ್ತು. ಅವರಿಗಂತೂ ಫೋಟೋ ವಿಡಿಯೋ ಅಷ್ಟು ಇಷ್ಟ ಇಲ್ಲ. ನಾನು ಹಿಂಸೆ ಮಾಡಿ ತೆಗೆದ್ರೆ ತೆಗೆಸ್ಕೋತಾರೆ. ಸೊ ಅವರು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೆ. ದೇವಸ್ಥಾನಕ್ಕೂ ಕೂಡ ತುಳಸಿ ಮಾಲೆ, ಹಾರ ಎಲ್ಲ ತೊಗೊಂಬಂದಿದ್ವಿ. ಸೊ ಎಷ್ಟು ಫೋಟೋ ತೆಗಿತೀಯಾ ಅಂತ ಹೇಳ್ತಾನೆ ಇರ್ತಾರೆ ಪ್ರತಿ ಸಲ. ಇವತ್ತು ರಾಯರ ಮಠಕ್ಕೆ ಫಸ್ಟು ಹೋಗಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವಿ. ನಂಜನಗೂಡ್ಗೆ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೆವಿ ರೈನ್ ಇತ್ತು ಗೈಸ್. ನಂಜನಗೂಡ್ಗೆಲ್ಲ ಹೋಗೋಕ್ಕಾಗಲ್ಲ, ಬೇಕಾದರೆ ಇಲ್ಲೇ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬರೋಣ ಬಾ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಆ ಮಳೆಲೇ ರೋಡ್ ನೋಡಿ ಹೆಂಗಾಗಿದೆ ಅಂತ, ಯಪ್ಪ ಭಗವಂತ, ಮಳೆ ಎಷ್ಟು ಟ್ರಾಫಿಕ್ ಗೊತ್ತಾ. ನಾವು ಈಗ ನಂಜನಗೂಡ್ಗೆ ಹೋಗೋಕ್ಕಾಗಲಿಲ್ಲ ಅಲ್ವಾ, ಹಾಗಾಗಿ ನಂಜನಗೂಡ್ಗೆ ಬಂದಂಥ ರಾಯರು ಅಲ್ಲಿ ಕಲ್ಲು ತೊಗೊಂಬಂದು ನಮ್ಮ ಇಲ್ಲಿ ಮೈಸೂರಲ್ಲಿ, ಐ ಥಿಂಕ್ ಇದು ಗಾಯತ್ರಿ ಟಾಕೀಸ್ ಆಪೋಸಿಟ್ ಅಂತ ಅನಿಸುತ್ತೆ, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ ಸ್ವಲ್ಪ ಜನಕ್ಕೆ, ಅಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋ ಪದ್ಧತಿ ಇದೆ. ಸೊ ಇದು ಫೇಮಸ್, ಮೈಸೂರಿಗೆ ಫೇಮಸ್ ರಾಯರ ಮಠ. ನಂಬ್ತಿರೋ ಬಿಡ್ತೀರ, ನಾನು ಮದುವೆ ಆದ ಹೊಸ್ತ್ರಲ್ಲಿ ಬಂದಿದ್ದಕ್ಕೆ ಇವಾಗಲೇ ಬಂದಿರೋದು. ಅಷ್ಟು ಕ್ರೌಡು, ರೋಡೇ ಫುಲ್ ಜಾಮ್ ಆಗಿಬಿಟ್ಟಿದೆ. ಆ ಕ್ರೌಡನ್ನ ನೋಡಿಬಿಟ್ಟು ತುಂಬಾ ಕ್ರೌಡು. ಸೊ ತುಂಬ ಖುಷಿಯಾಯಿತು. ತುಳಸಿ ಹಾರ ಎಲ್ಲ ತೊಗೊಂಡು, ಹಾರ ತುಳಸಿ ಎಲ್ಲ ತೊಗೊಂಡು ಈಗ ಅರ್ಚನೆ ಮಾಡಿಸೋಣ ಅಂತ ಅಂದ್ಕೊಂಡ್ವಿ. ನಾವು ಹಿಂದಿನ ದಿನ ಬಂದಿದ್ರೆ ಅವರು ನಮ್ಮ ಹೆಸರಲ್ಲಿ ಈಗ ಈ ಅಮೌಂಟ್ ಅಂತ ಕಟ್ಟಿದ್ರೆ ಬೆಣ್ಣೆ ಅಲಂಕಾರ ಮಾಡ್ತಾರಂತೆ. ಸೊ ಅದು ನಂಗೆ ಅಷ್ಟು ಗೊತ್ತಿರಲಿಲ್ಲ. ನೆಕ್ಸ್ಟ್ ಟೈಮ್ ನೋಡೋಣ. ಯಾಕಂದರೆ ನಾನು ಬರ್ತಾ ಇರೋದೇ ಇದು 2ನೇ ಸಲ. ಇಷ್ಟು ದೂರ ನಾನು ಯಾವತ್ತೂ ಒಬ್ಬಳೆ ಗಾಡಿ ಎಲ್ಲ ತೊಗೊಂಡು ಬಂದಿಲ್ಲ. ಸೊ ಹಾಗಾಗಿ ಸತೀಶ್ ಹೇಳ್ತಾಯಿದ್ರು, ಗೊತ್ತಾಗಿದ್ದಿದ್ರೆ ಮುಂಚೆ ಹಿಂದಿನ ದಿನವೇ ಬಂದು ಅರ್ಚನೆಗೆ, ಆಮೇಲೆ ಅಭಿಷೇಕಕ್ಕೆ ಅಥವಾ ಬೆಣ್ಣೆ ಅಲಂಕಾರಕ್ಕೆ ಎಲ್ಲನೂ ಮಾಡ್ತಾರೆ ಅಂತ ಅಂದ್ಬಿಟ್ಟು. ಇವತ್ತು ತುಂಬ ಕ್ರೌಡ್ ಇತ್ತು ಹೇಳಬೇಕು ಅಂದರೆ. ಯಾಕೆ ಇಷ್ಟೊಂದು ಕ್ರೌಡು ಅಂದರೆ, ನಾನು ಆಗಲೇ ಅಂದಂಗೆ ಪುಷ್ಯ ನಕ್ಷತ್ರ ಗುರುವಾರ ಬಂದಿರೋದ್ರಿಂದ ಇಷ್ಟು ಜಂಗುಳಿ. ಸೊ ಅರ್ಚನೆ ಎಲ್ಲ ಮಾಡಿಸೋಣ ಅಂತ ಅಂದ್ಕೊಂಡು ಪ್ರತಿಯೊಂದೂ ಅಂದರೆ ಅಚ್ಚುಕಟ್ಟಾಗಿ ಮಾಡ್ತಾರೆ. ಎಲ್ಲನೂ ಕೊಡ್ತಾರೆ, ಅಕ್ಷತೆ ಕೊಡ್ತಾರೆ, ಹೂ ಕೊಡ್ತಾರೆ. ಒಂದು ದೇವಸ್ಥಾನದಲ್ಲಿ ಹೆಂಗೆ ಅಂದರೆ ಅಲ್ಲಿ ಕೊಡ್ತಾರೆ ಇಸ್ಕೊಳ್ಳಿ, ಇಲ್ಲಿ ಕೊಡ್ತಾರೆ ಇಸ್ಕೊಳ್ಳಿ ಅಂತ ಕಳಿಸ್ಬಿಡ್ತಾರೆ. ಬಟ್ ನಮ್ಗೆ ಹಾಗೇನೂ ಅನ್ನಿಸ್ಲಿಲ್ಲ. ನೀಟಾಗಿ ನಿಧಾನಕ್ಕೆ ಕಾಮಾಗಿ
ಮಾಡಿಕೊಟ್ರು ಅಂತಲೇ ಅನ್ನಿಸ್ತು. ಸೊ ಬ್ಲೆಸ್ಸಡ್. ರಾಯರನ್ನು ನೋಡಿ ನಂಗೆ ಇನ್ನೂ ಖುಷಿ ಆಯಿತು ಅಂತಲೇ ಹೇಳ್ಬೋದು. ಸೊ ನನಗೊಂಥರ ಸಮಾಧಾನ. ನಾನು ಅಲ್ಲಿ ಬರೋವಾಗ ಅಂದೆ ತುಂಬ ಬಾಳೆಹಣ್ಣು ಇಟ್ಕೊಂಡು ಮಾಡ್ತಾಯಿದ್ರು. ಅವ್ರ ಹತ್ರ ಬಾಳೆಹಣ್ಣು ತಗೊಂಡು ಕೂತಿದ್ದಾರಲ್ಲ, ಸುಮಾರು ಜನ ವೀಕ್ಷಕರಿಗೆ ದುಡ್ಡು ಕೊಡೋ ಬದಲು ಅವ್ರಿಗೆಲ್ರಿಗೂ ಒಂದೊಂದು ಬಾಳೆಹಣ್ಣು ಕೊಡೋಣ ಅಂತ. ಸತೀಶ್ ಮುಂಚೆನೇ ನೆನೆಸ್ಬಾರ್ದ, ಸ್ವೀಟೇ ತೊಗೊಂಬರ್ಬೋದಿತ್ತಲ್ಲ ಅಂತಂದರು. ಕೆಲವೊಂದಷ್ಟು ಜನ ಸ್ವೀಟ್ ತಿನ್ನಲ್ಲ ಗೈಸ್, ಯಾಕಂದರೆ ಅಲ್ಲಿಲ್ಲ ಬೇಡ ಅಂತಾರೆ. ಹಣ್ಣಾದರೆ ಎಲ್ದಿ ಅಲ್ವಾ. ಇಲ್ಲಿದ್ದಾರೆ ನೋಡಿ ಇವರು ಚಪ್ಪಲಿ ಸ್ಟ್ಯಾಂಡ್. ಅಲ್ಲೆಲ್ಲ ಕೊಟ್ಟಾಯಿತು. ಸೊ ಇವಾಗ ಹೊರಡ್ತಾ ಇದ್ವಿ. ಬಟ್ ಆದರೆ ನಮ್ಮ ಋಣದಲ್ಲಿ ಒಂದು ಅಕ್ಕಿ ಕಾಳು ತಿನ್ನಬೇಕು ಅಂದ್ರೂ ತಿನ್ನೋಕ್ಕೆ ಹೆಸ್ರು ಬರೆದಿರ್ಬೇಕಂತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ಸತೀಶ್ಗೆ ತುಂಬ ಹೊಟ್ಟೆ ಹಸುತ್ತಾ ಇತ್ತು. ಪಲಾವೆಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ಇಲ್ಲಿ ದೋಸೆ ಏನಾದರೂ ತಿನ್ಕೊಂಡು ಹೋಗೋಣ, ಮನೆಗೆ ಹೋಗಿ ಬೇಕಿದ್ರೆ ಅದನ್ನು ಬಿಸಿ ಮಾಡ್ಕೊಂಡು ಮಧ್ಯಾಹ್ನ ತಿಂದ್ರಾಯಿತು ಅಂತ ಹೇಳಿ ದೋಸೆ ತರಲಿಕ್ಕೆ ಅಂತ ಹೋದರು. ನಾನು ಹಂಗೆ ಇನ್ಸ್ಟಾಗ್ರಾಮ್ಗೆ ಒಂದು ವಿಡಿಯೋ ಎಡಿಟ್ ಮಾಡಿ ಹಾಕ್ತಾಯಿದ್ದೆ. ಸೊ ನಾನು ಹೇಳೋದು ಒಂದೇ ವಿಷಯ, ಯಾಕಂದರೆ ಲೈಫಲ್ಲಿ ಏನೂ ಅಂದ್ಕೋಬಾರ್ದು. ಹಂಗಾಗುತ್ತೆ ಹಿಂಗಾಗುತ್ತೆ, ಹಂಗೆ ಮಾಡಿಬಿಡ್ತೀವಿ ಹಿಂಗೆ ಮಾಡಿಬಿಡ್ತೀವಿ, ಅದೇನೂ ನಡೆಯಲ್ಲ ಗೈಸ್. ಲೈಫ್ ಈಸ್ ಅನ್ಪ್ರೆಡಿಕ್ಟಬಲ್. ಆ ಭಗವಂತಂದು ಇಚ್ಛೆ ಏನಿರುತ್ತೋ ಅದ್ರ ಅನುಗುಣವಾಗೇ ನಮ್ಮ ಜೀವನ ನಡೆಯೋದು. ಇದಕ್ಕೆ ವೆರಿ ಗುಡ್ ಎಕ್ಸಾಂಪಲ್ಲು. ಇವತ್ತು ಖುಷಿಯಾಗಿರ್ತೀವ, ಇವತ್ತು ನೆಮ್ಮದಿಯಾಗಿರ್ತೀವ, ಇವತ್ತಿನ ದಿನ ಮುಗೀತಾ ಅಷ್ಟೇ ಲೈಫು. ನಾಳೆ ಏನಾಗುತ್ತೆ, ನಾಳೆ ಹೆಂಗಿರ್ತೀವಿ ಅದನ್ನು ಯಾರೂ ಏನೂ ಪ್ರಿಡಿಕ್ಟ್ ಮಾಡೋಕ್ಕೆ ಆಗಲ್ಲ. ಇವತ್ತಿದ್ದಂಗೆ ನಾಳೆ ಇರ್ತೀವಿ ಅನ್ನೋದು ಶುದ್ಧ ಸುಳ್ಳು. ಇವತ್ತು ಕಷ್ಟ ಇದ್ದರೆ ನಾಳೆ ಒಂದಿನ ಸುಖ ನೆಮ್ಮದಿ ಇದ್ದೇ ಇರುತ್ತೆ. ಸೊ ಇವತ್ತು ನೆಮ್ಮದಿ ಇದ್ದರೆ ಇದೇ ನೆಮ್ಮದಿ ನಮ್ಮ ಲೈಫ್ ಲಾಂಗ್ ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಅಂತಲೂ ಹೇಳಲಿಕ್ಕೆ ಬರೋದಿಲ್ಲ. ಕಷ್ಟ ಅನ್ನೋದು ಯಾವಾಗ ಬರುತ್ತೆ, ದುಃಖ ಅನ್ನೋದು ಯಾವಾಗ ಬರುತ್ತೆ ಅಂತ ಯಾರು ಏನು ಪ್ರೆಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಲೈಫು ಒಂಥರ ನೀರಿನ ಮೇಲಿನ ಗುಳ್ಳೆ, ಶಾಶ್ವತ ಯಾವುದೂ ಇಲ್ಲ. ನೀನೇನು ತಗೊಂಡೆ? ನಿಂಗೆ ಪಲಾವ್ ಬೇಡವಾ? ಯಾಕೆ? ಡೈಲಿ ಬೆಳಗ್ಗೆ ಇಲ್ಲಿ ತನಕ ನಮ್ಮ ಪತಿ ದೇವರು ಎಷ್ಟು ನಿಜ ಹೇಳ್ತಾ ಇದ್ದಾರೆ ಅಂತ. ತಿಂಡಿ ತಿನ್ನೋದು ಮನೆಯಲ್ಲಿ, ಬಟ್ ಫ್ರೆಂಡ್ಸ್ ಜೊತೆ ಬಂದಾಗ ಒಂದು ರೌಂಡ್ ತಿಂಡಿ ತಿನ್ನೋದು ಇಲ್ಲಿ ಅಂತ ಹೇಳ್ತಾ ಇದ್ದಾರೆ. ಸೊ ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಏನಾದರೂ ಸ್ವೀಟ್ ತಗೊಳ್ಳೋಣ ಅಂತ ಅಂದ್ಬಿಟ್ಟು ನಮ್ಮ ಏರಿಯಾದಲ್ಲೇ ಒಂದು ಅನಾಥಾಶ್ರಮ ಇದೆ. ಸ್ವೀಟು ಮತ್ತು ಡಾಲ್ಫಿನಲ್ಲಿ ಕೇಕು. ಇನ್ನು ಸಂಜೆ ಮತ್ತೆ ಬರೋಕ್ಕಾಗಲ್ಲ, ಬ್ಯುಸಿ ಆಗಿಬಿಡ್ತೀವಿ ಅಂತ ಹೇಳ್ಬಿಟ್ಟು ಇವಾಗಲೇ ತೊಗೊಂಡೋಗೋಣ ಅಂತ. ಸತೀಶ್ಗೆ ಯಾವುದೋ ಕಾಲ್ ಬಂತು, ನಿಲ್ಲಿಸಿ ಇಲ್ಲೇ ನಿಲ್ಲಿಸಿ ಅಂದೆ. ಕೇಕೆಲ್ಲ ಏನು ಬೇಡ ಬಾ ಹಂಗೆ ಹಿಂಗೆ ಅಂತ ಹೇಳ್ತಾಯಿದ್ರು. ನೀವು ನಿಲ್ಲಿಸಿ ಸುಮ್ಮನೆ ಅಂತ ಅಂದ್ಬಿಟ್ಟು ಒಳಗಡೆ ಬಂದೆ. ಯಾರು ರೆಡಿ ಅಥವಾ ಆರ್ಡರ್ ಕೊಡಬೇಕಾ? ಸರಿ, 1 kg ಅಷ್ಟಿದೆಯಾ ಇವಾಗ? ಹೌದಾ? ಇಲ್ಲ ರೆಡಿ ಇದೆಯಾ ಅಂತ. ಇಲ್ಲ ಯಾವಾಗ ಮಾತ್ರ ಫ್ರೆಶ್ ಆಗಿ? ಓಕೆ. ಯಾವ ಫ್ಲೇವರ್ ಇದು? ಇದೆಲ್ಲ ಐಸ್ ಕೇಕಾ, ಪೇಸ್ಟ್ರೀಸಾ? ಇದು ಪಿಸ್ತಾನಾ? ಐಸ್ ಕ್ರೀಮ್ ಕೇಕಾ? ಐಸ್ ಕ್ರೀಮ್. ಇದು 1 kg ಇದೆಯಾ? ಇದು ಕೊಡಿ. ಇದು ಆಯಿತು. ಇವಾಗ ಹ್ಯಾಪಿ ಬರ್ಡೇ ಸತೀಶ್ ಅಂತ ಬನ್ನಿ. ಫ್ರೀಸರಲ್ಲಿ ಇಡ್ಬೋದಾ? ಫ್ರೀಸರಲ್ಲಿ ಇಟ್ಟರೆ ಗಟ್ಟಿಯಾಗಿ ಹೋಗುತ್ತೆ. ಓಕೆ, ಹೌದಾ? ಚಿಪ್ಸ್ ಇಲ್ಲ? ಅದೆರಡು ಬಂದು ಕೊಡಿ. ಸ್ವೀಟ್ ಆ್ಯಂಡ್ ಸಾಲ್ಟ್ ಎರಡು ಒಂದು ಕೊಡಿ.
ಇದು ಬಂದು ಓಕೆ ಹಾಂ ಕೇಕ್ ಅದು ಕಾಲಿತ್ತು ಕೆಳಗಡೆ ಇಟ್ಕೋಬೇಕು ನೀನು ಅಪ್ಪಚ್ಚಿ ಮಾಡ್ಬಿಟ್ಟಿಯಾ ಅಲ್ಲಿಲ್ಲ ತಿಂದು ಖಾಲಿ ಸತೀಶ್ ಕಣಿ ಆಡೋದಂತೂ ಬಿಡೋದೇ ಇಲ್ಲ. ಏನು ತೋರಿಸ್ತಾ ಇದ್ದೀನಿ ಅಂದರೆ ನನ್ನ ಲೆಫ್ಟ್ ಹ್ಯಾಂಡ್ಗೆ ಶೂ ರುಕ್ಕಿಸ್ಕೊಂಡ್ಬಿಟ್ಟಿದ್ದೀನಿ. ತುಂಬ ಪೇಯ್ನ್ ಆಗ್ತಾಯಿದೆ. ಅದು ಪೊರ್ಕೆ ಕಡ್ಡಿದು ಶಿವ್ರ್ ಅಂತಾರಲ್ಲ ಅದು ಹೋಗಿ ಕಂಡಕ್ಕೆ ಚುಚ್ಕೊಂಡ್ಬಿಟ್ಟಿದೆ. ಸತೀಶ್ ಕೇಳ್ತಾ ಇದ್ದೆ ಒಂಚೂರು ತೆಕ್ಕೊಡ್ತೀಯಾ ರೀ ಅಂತ. ಯಪ್ಪ ನನಗಾಗಲ್ಲ ಕಣಪ್ಪ, ನೀ ತೆಕ್ಕೋ ಆಮೇಲೆ ರಕ್ತ ಬಂತು ಹಂಗೆ ಹಿಂಗೆ ಅಂತ. ಸ್ವೀಟು ಚೆನ್ನಾಗೈತಾ ಸಂಜೆಗ? ಗೈಸ್ ಏನು ಗೈಸ್ ಮಳೆ ಇವತ್ತು. ಜಸ್ಟ್ ನಾವು ಮನೆಗೆ ಬಂದ್ವಿ ನೋಡಿ. ತಿನ್ನೋ ಒಂದೊಂದು ಅಕ್ಕಿ ಕಾಳು ಅನ್ನದ ಮೇಲೂ ತಿನ್ನೋರ ಹೆಸರು ಬರೆದಿರುತ್ತೆ ಅನ್ನೋದಕ್ಕೆ ನಮ್ಮ ಲೈಫಲ್ಲಿ ಇವಾಗೆಲ್ಲ ನಡೆಯುತ್ತಲ್ಲ ಇದೇ ಕಾರಣ. ಮನೆಯೆಲ್ಲ ಕತ್ಲೆ ನೋಡಿ. ಬೆಳಗ್ಗೆ ಮಾಡಿಟ್ಟಿರೋದು ಕುಕ್ಕರು ಅವರಿಬ್ಬರು ತಿಂದು ಡಬ್ಬಿಗಾಕಿ ಕಳಿಸಿದ್ದೀನಿ ಅಷ್ಟೇ. ಅರ್ಧ ಕುಕ್ಕರ್ ಪಲಾವು ಪಚ್ಚಡಿ. ಸತೀಶ್ಗೆ ಪೂಜೆ ಆದಮೇಲೆ ಸ್ವಲ್ಪ ಕೀರು ತಿನ್ನಿಸ್ದೆ. ಇರಿ ಒಂದು ನಿಮಿಷ ಇದೆ. ಕೀರು ಟೇಸ್ಟ್ ಮಾಡಿಲ್ಲ. ದೇವಸ್ಥಾನ ಮುಗಿಸ್ಕೊಂಡು ಆನ್ ದ ವೇ ಬರುವಾಗ ಹೊಟ್ಟೆ ಹಸುತ್ತಾಯಿತು, ತಿನ್ಬಿಟ್ವಿ ದೋಸೆ. ಸತೀಶನ್ ಕೇಳಿದೆ, ಅವ್ರು ಚಪಾತಿ ಮಾಡಿದರೆ ತಿನ್ನೋರಂತೆ. ಇಷ್ಟು ಕೆಲಸದ ನಡುವೆ ನಾನು ಬೆಳಗ್ಗೆ ಎದ್ದು ಚಪಾತಿ ಮಾಡಿಕೊಂಡು ಸ್ವಲ್ಪ ಕೀರು ತಿನ್ನೋಣ ಬನ್ನಿ. ಕೀರು ಗಟ್ಟಿಯಾಗಿಬಿಟ್ಟಿದೆ, ಶಾವಿಗೆ ಕೀರು. ದೀಪಗಳು ಇನ್ನೂ ಉರಿತಾ ಇದ್ದಾವೆ. ಚಂದ ಗಮ್ಮಂತ ಇದೆ ದೇವ್ರ ಮನೆ. ತುಂಬ ಖುಷಿ ಆಯಿತು. ಸೋ ಬ್ಲೆಸ್ಸಡ್. ಇನ್ಸ್ಟಾಗ್ರಾಮಲ್ಲಂತೂ ತುಂಬ ಮೆಸೇಜಸ್ ಬರ್ತಾಯಿದೆ. ಎಲ್ರಿಗೂ ರಿಪ್ಲೈ ಮಾಡ್ತಾ ಇದ್ದೀನಿ ಕೂತ್ಕೊಂಡು. ಕೀರು ಬೇಕಾ ಕೀರು? ಏನು ಗೊತ್ತಾ ವಿಷಯ, ಪ್ರತಿ ಸಲ ಅನಾಥಾಶ್ರಮಕ್ಕೆ ಊಟ ಕೊಡ್ತಾಯಿದ್ವಿ. ನಮ್ಮ ಗೋಡೌನಲ್ಲಿ ಅಡುಗೆ ಮಾಡ್ತಾಯಿದ್ರು, ಅದರಿಂದ ಜೊತೆಗೆ ಸೇರಿಸಿ ಮಾಡಿ ಊಟ ಕೊಟ್ಟು ಕಳಿಸ್ತಾಯಿದ್ವಿ ಅನಾಥಾಶ್ರಮಕ್ಕೆ. ಬಟ್ ಈಗ ಇದು ಅಧಿಕ ಮಾಸ ಅಲ್ವಾ, ಸೊ ಹಾಗಾಗಿ ಗೋಡೌನಲ್ಲಿ ಏನು ಕೆಲಸ ಇಲ್ಲ ಅಂದಿದ್ರೆ ಖಂಡಿತವಾಗ್ಲೂ ಅನಾಥಾಶ್ರಮಕ್ಕೆ ಊಟ ಕೊಟ್ಟು ಕಳಿಸ್ತಾಯಿದ್ವಿ. ಕಣ್ಣೆಲ್ಲ ಒಳಗೊಟ್ಟೋಗಿದೆ, ನಿದ್ರೆ ಇಲ್ಲ. ಸೊ ನೋಡಿ, ಹೂವು ಎಲ್ಲ ಆಗಲೇ ಬಾಡೋದಂಗೆ ಆಗಿದೆ. ಇವಾಗ ಸ್ವಲ್ಪ ಕೀರು ತಿಂದ್ಬಿಟ್ಟು ಸಿಗ್ತೀನಿ. ಸ್ವಲ್ಪ ಸ್ವೀಟ್ಸ್ ಏನಾದರೂ ಕೊಡೋಣ ಅಂತ ಅಲ್ಲಿ ಬಾಳೆಹಣ್ಣು ತೊಗೊಂಡೆ. ಅಲ್ಲಿದ್ದಂಥವ್ರು ಎಲ್ರಿಗೂ ಕೊಟ್ಟೆ. ಒಂದೂವರೆ kg ಅಷ್ಟು ಬಾಳೆಹಣ್ಣು ತೊಗೊಂಡು ಇವಾಗ ಸತೀಶ್ ಅವ್ರ ಜೊತೆ ಸ್ವಲ್ಪ ದುಡ್ಡು ಸೇರಿಸಿ ಕೊಟ್ಟರು. ಸ್ವೀಟ್ ಕೊಡೋಣ ಅಂತ ಅಂದ್ಬಿಟ್ಟು ಅನಾಥಾಶ್ರಮಕ್ಕೆ. ಸೊ ನೋಡೋಣ ಏನೇನಾಗುತ್ತೆ ಏನು ಎತ್ತ ಅಂತ. ಸ್ಟೇ ಟ್ಯೂನ್. ವಾವ್ ಗಾಯ್ಸ್, ಎಮ್ಮಿ ಸಕ್ಕತ್ತಾಗಿದೆ. ಇನ್ನು ಸ್ವಲ್ಪ ಹಾಲು ಹಾಕ್ಬಿಟ್ಟು ಬಿಸಿ ಮಾಡಿ ತಿಂದ್ರಂತೂ ಸೂಪರಾಗಿರುತ್ತೆ. ಇದು ನಾನು ಬಾದಾಮಿ ಮಾಲ್ಟ್ ಹಾಕಿದ್ದೀನಲ್ಲ, ಅಲ್ಟಿಮೇಟ್ ಆಗಿದೆ. ಎಷ್ಟು ಜನ ಇದ್ದಾರೆ? 5 ಗಂಟೆಗೆ ಬರ್ತಾರಾ? ಅದೇ ಒಂದು ಸ್ವೀಟ್ ಇದು ಮಾಡ್ಬೇಕಾಯ್ತು, ಅದಕ್ಕೆ ಕೇಳಿದೆ. ಹಾಂ ಸರಿ, ಓಕೆ. 30 ಜನ ಅವರಂತೆ. ಅದಕ್ಕೆ ಹೇಳಿದ್ದು ನಾನು ಫೋನ್ ಮಾಡು ಅಂತ. ಎಷ್ಟೊತ್ತಿಗೆ? 5 ಗಂಟೆಗೆ ಬರ್ತಾರಂತೆ. ಹಾಂ ಸರಿ. ಎಲ್ಲಿಂದ ಕುಯ್ತೀಯಾ? ಬಾ ತಗಿ. ಅಯ್ಯೋ ಭಗವಂತ, ಅಯ್ಯಪ್ಪ ನಂಗೆ ನೋವಿಸ್ಬೇಡ, ನಿಧಾನಕ್ಕೆ ತಗಿ.
ಏನ್ ಕುಯ್ತೀಯೋ ಯಪ್ಪ ಲೋ ಅದನ್ನ ಎತ್ಕೊಳ್ಳೋ ರೀ ಇವನೇನೋ ಕುಯ್ತಾವನೆ ಬಾಯ್ಲಿ ಒಂದ್ ನಿಮಿಷ ಯಪ್ಪ ನಿನ್ ಚಾಕಡ್ಕ ಬರೋದ್ ನೋಡಿದ್ರೆ ಭಯ ಆಯ್ತದ ನನ್ಗೆ ಪೊರ್ಕೆ ಕಡ್ಡಿಕನ ಇದು ಒಸಿ ರಣ ಹಿಂಸೆ ಎತ್ತೈತೆ ಅನ್ಬೇಡ ನನ್ನ ಕೈಯಲ್ಲಿ ಎಷ್ಟುದ್ದ ಇದೆ ತೋರ್ಸು ನೋಡು ಹೆಂಗೆ ಎಲ್ಲಿ ಎಷ್ಟುದ್ದ ಇದೆ ತೋರ್ಸ ರಕ್ತ ಬತ್ತೈತೆ ಹ್ಞೂ ಅದು ಹೋಗಿಂಗೆ ಕಂಡಕ್ಕೆ ಚುಚ್ಬಿಟ್ಟು ಬೆಳಗ್ಗೆಯಿಂದ ಬತ್ತಿರ್ಲಿಲ್ಲ ಪಿಂಗದಲ್ಲಿ ಇದ್ರಲ್ಲೇ ಸಚ್ಚಿಬಿಟ್ಟ ಕೊಡು ನಾ ಇಡ್ತೀನಿ ಅದು ಜಾಸ್ತಿ ಆಗುತ್ತಾ ರೀ ನಿನಗೆ ಪಪ್ಪಾಯಿ ತಿನ್ನಲ್ಲ ಅದೇ ಸಾಕು ಬೆಳಗ್ಗೆನೂ ತಿನ್ಲಿಲ್ಲ ರೈಸ್ ತಿನ್ಬಾರ್ದು ಏನು ಒಂದಿನ ತಿಂದ್ರೆ ಏನಾಗಲ್ಲ ಸರಿ ಇಲ್ವೇನೋ ಚೆನ್ನಾಗಿಲ್ವಾ ನೋಡೋ ನಿನ್ಗೆ ಅನ್ನೋದ್ರಣ ಇಲ್ಲಿತ್ತು ಬೆಳಿಗ್ಗೆಯಿಂದ ಯಾರು ತಿಂದಿಲ್ಲ ನಾವು ಮಾಡಿಟ್ಬಿಟ್ಟು ಸರಿ ಆಯ್ತನ ಕೊಟ್ಟ ಹಾಂ ಕರೆಕ್ಟಾಗಿ ಹೇಳು ನಾವು ಬೆಳಗ್ಗೆ ಮಾಡಿಟ್ಬಿಟ್ಟು ಈಗಿಂತ 3 ಗಂಟೆಲಿ ನಮಸ್ಕಾರ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಬಿಕಾಸ್ ನಮ್ಮ ಹಸ್ಬೆಂಡ್ ಬರ್ಡೇ ಇವತ್ತು ನಿಮ್ಮೆಲ್ರಿಗೂ ಗೊತ್ತು ಎಲ್ಲರೂ ಒಳ್ಳೆ ಒಳ್ಳೆ ಕಮೆಂಟ್ಸ್ ಹಾಕಿದ್ದೀರಾ ವಿಶ್ ಮಾಡಿದ್ದೀರಾ ಆದಷ್ಟು ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ ಥ್ಯಾಂಕ್ ಯು ಬಾಟಮ್ ಆಫ್ ಮೈ ಹಾರ್ಟ್ ತುಂಬ ಹೃದಯದ ಧನ್ಯವಾದಗಳು ಹೇಳೋಕ್ಕೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಜೊತೆಗೆ ಇನ್ನೊಂದು ಕಮೆಂಟ್ ಹೋದೆ ಪ್ರಶಾಂತ್ ಪಚ್ಚಿ ತುಂಬ ಓವರ್ ಆಯ್ತಂತೆ ಏನು ಓವರ್ ಆಯಿತು ಅಣ್ಣ ನನಗೆ ಯಾಕೆ ನನ್ನ ನೋಡಿದ್ರೆ ಕೆಲವೊಂದಷ್ಟು ಜನಕ್ಕೆ ಇಷ್ಟು ಉರಿ ಉಷ್ಣ ಗೊತ್ತಾಗಲ್ಲ ಅಣ್ಣ ತುಂಬ ಮಳೆ ಅಣ್ಣ ಇದು ಚಳಿಗಾಲ ಮಳೆಗಾಲ ಇಷ್ಟೊಂದು ಉರಿ ಇಟ್ಟಿಸ್ಕೋಬೇಡ ಎಲ್ಲ ಸೆಪ್ಟಿಕ್ ಆಗ್ಬಿಡ್ತದೆ ಆಮೇಲೆ ಇಷ್ಟೊಂದು ಉರಿ ಎಲ್ಲ ಬಂದ್ಬಿಟ್ರೆ ಓವರಾಗೇ ಇರ್ತೀನಿ ನಿಮ್ಮ ಅಪ್ಪನ ಮನೆದು ಅಥವಾ ಇನ್ಯಾರೋ ತಂದು ಕೊಡ್ತಾ ಇಲ್ಲ ನನಗೆ ತಿನ್ಬಿಟ್ಟು ಓವರ್ ಆಡೋಕ್ಕೆ ನಾನು ಗೈತೀನಿ ನಾನು ತಿಂತೀನಿ ಅಣ್ಣಯ್ಯ ಆಯ್ತು ಅಣ್ಣಯ್ಯ ಇನ್ನೊಂದು ಕಮ್ಮಿ ಮಾಡ್ಕೊಳ್ಳೋದು ಒಂದು ಅರ್ಥ ಆಗಲ್ಲ ನಮ್ಮ ಖುಷಿಗೆ ನಾವೇನೋ ವಿಡಿಯೋ ಮಾಡ್ಕೋತೀವೋ ರೀಲ್ಸ್ ಮಾಡ್ಕೋತೀವೋ ಏನೋ ಒಂದು ಮಾಡ್ಕೋತೀವಿ ಮನೇಲಿ ಕೂತ್ಕೊಂಡು ಅಷ್ಟೋ ಇಷ್ಟೋ ಒಂದು ಸಣ್ಣ ಪುಟ್ಟ ಅರ್ನಿಂಗ್ಸ್ ಮಾಡ್ತೀವಿ ನಿಮಗೆ ಬ್ಯಾಡ್ ಕಮೆಂಟ್ ಹಾಕಲಿಲ್ಲ ಅಂದರೆ ತಿಂದಿದ್ದು ಜೀರ್ಣ ಆಗೋದೇ ಇಲ್ವಾ ನಮ್ಮ ಸ್ವಂತ ದುಡ್ಡಲ್ಲಿ ನಾವೇನೋ ಶೋಕಿನ ಮಾಡ್ಕೋತೀವಿ ಏನೋ ಮಾಡ್ಕೋತೀವಿ ನೀವು ಮಾಡಿ ಯಾರು ಬೇಡ ಅಂದರು ನೀವು ಅರ್ನಿಂಗ್ಸ್ನ ಮಾಡಿ ನೀವು ದುಡೀರಿ ಯಾಕೆ ಬೇರೆಯವ್ರಿಗೆ ಕಾಲು ಎಳಿತೀರಾ ಯಾಕೋ ಬಿಚ್ಚಿಟ್ಟಿದ್ಯಾ ಯಾಕೆ ಅಳ್ತಾ ಇದೆಯಾ ಬೆಳಗ್ಗೆ ಇದ್ದ ಏನಕ್ಕೆ ಅಳ್ತಾ ಇದ್ದೆ ಬೆಳಗ್ಗೆಯಿಂದ ಅಷ್ಟರಲ್ಲಿ ವಿಕ್ಕಿ ಕೂಡ ಅವನ ಫ್ರೆಂಡ್ನ ಕರ್ಕೊಂಡು ಕಾಲೇಜಿಂದ ಬಂದ ಸೊ ಅವರಿಬ್ಬರು ಸ್ವಲ್ಪ ನಿಂತ್ಕೊಂಡು ಮಾತಾಡ್ತಾಯಿದ್ರು ಅವನ್ನ ನಾನೀಗ ಬ್ಯಾಡ್ಮಿಂಟನ್ ಕೋಚ್ಗೂ ಕೂಡ ಸೇರಿಸಿದ್ದೀನಿ ಈಗ ಅಲ್ಲೂ ಕೂಡ ಕರ್ಕೊಂಡೋಗ್ಬೇಕು ಕರ್ಕೊಂಬರ್ಬೇಕು ಇವಾಗ ಒಂದು ಸ್ವಲ್ಪ ಕೆಲಸ ಜಾಸ್ತಿನೇ ನನಗೆ ಅದಕ್ಕೆ ಕರೀತಾ ಇದ್ದೆ ಸಂಜೆ 5:30 ಫ್ರೆಶ್ ಅಪ್ ಆಗಿ ಕೈಕಾಲು ಮುಖ ತೊಳ್ಕೊಂಡು ಮತ್ತು 9 ಬತ್ತಿ ದೀಪಾರಾಧನೆ ಎಲ್ಲ ಮಾಡಿದ್ದೀನಿ ಆ ರಾಘವೇಂದ್ರ ಸ್ವಾಮಿ ಎಲ್ರಿಗೂ ಒಳ್ಳೇದು ಮಾಡಲಿ ಆಯುರಾರೋಗ್ಯ ಆಯಸ್ ಕೊಟ್ಟು ಕಾಪಾಡಲಿ 5:30 ಆಗೋಯ್ತು ಹಾಲು ಕಾಯಕ್ಕೆ ಇಟ್ಟಿದ್ದೀನಿ ಮಕ್ಕಳು ಸ್ಕೂಲಿಂದ ಬಂದರು ಅವನ ಫ್ರೆಂಡ್ ಬಂದಿದ್ದಾರೆ ವಿಕಾಸ್ ಫ್ರೆಂಡು ಅವನ್ನ ಬಿಟ್ಟು ಬರೋಕ್ಕೆ ಹೋಗಿದ್ದಾನೆ ಈಗ ನಾವು ಅನಾಥಾಶ್ರಮಕ್ಕೆ ಹೋಗಬೇಕು ಸ್ವೀಟ್ ಕೊಡೋಕ್ಕೆ ಮಕ್ಕಳಿಗೆ ಒಂದು ಪ್ಲ್ಯಾನ್ ಚೇಂಜ್ ಮಾಡ್ಕೊಂಡಿದ್ದೀವಿ ಊಟನೂ ಕೊಡೋಣ ರಾತ್ರಿ 8 ಗಂಟೆಗೆ ಅಂತ ಸೊ ಬನ್ನಿ ಸ್ವೀಟ್ ಕೊಟ್ಟು ಬಂದು ಆಮೇಲೆ ಊಟ ಕೊಡೋಣ ಅಷ್ಟು ಬೇಗ ಟೈಮ್ ಆಗ್ತಾ ಇದೆಯಾ ಇವತ್ತು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ಹೊಸ್ಲಲ್ಲೆಲ್ಲ ದೀಪ ಎಲ್ಲ ಅಂಟಿಸಿಟ್ಟು ಪೂಜೆ ಆಯಿತು ತಂದ್ಯಾ ನೀನು ತಗೊಬಂದಿಲ್ಲ ಬಾ ಆಮೇಲೆ ಬಾ ಟೈಮ್ ಆಯ್ತು ಬಾ ಆಮೇಲೆ ತಗೊಳ್ಳುವೆ ನೀನು ಹೌದಾ ಒಂದು ಬಾತು ಮೊಸರನ್ನೇ ಕೊಡ್ಬೋದು ಇಲ್ಲಿ
ನೀವೇ ಕೊಟ್ಕೋತೀರಾ? ಇಲ್ಲೇ ಬನ್ನಿ ಅಕ್ಕ, ಆಯ್ತು. ನೀವು ಕೊಡ್ತೀವಿ. ಇಲ್ಲ ಪರವಾಗಿಲ್ಲ ಬಿಡಪ್ಪ, ಚೇರೆಲ್ಲ ಏನು ಬೇಡ ಬಿಡಪ್ಪ. ಇಲ್ಲ ಇಲ್ಲ, ಅಯ್ಯೋ ಬೇಡ ಬೇಡ, ಚೇರೆಲ್ಲ ಏನು ಬೇಡ ಕೊಡಿ, ಹಂಗೆ ಕೊಡಿ. ಚೇರೆಲ್ಲ ಏನು ಬೇಡ ಕೊಡಿ. ಕೊಡು, ನೀನು ಕೊಡ್ಬೇಕು. ಕೊಡಿ. ಹಾಂ, ಕೂತ್ಕೋ. ಇಂದು ನಮ್ಮ ಸ್ಥಳದಲ್ಲಿ ಸತೀಶ್ ಅಣ್ಣನವರ 49ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ಳುತ್ತಿದ್ದಾರೆ. ನಮಗೆಲ್ಲರಿಗೂ ಸಂತೋಷದ ವಿಷಯ. ದೇವರವರಿಗೆ ಒಳ್ಳೆಯ ಆಯಸ್ಸು, ಆಯರವರಿಗೆ ಸುಖ ಸಂಪತ್ತು ಕೊಡಲೆಂದು ದೇವರಿಗೆ ಪ್ರಾರ್ಥಿಸಿಕೊಳ್ಳುತ್ತೇವೆ. ಅಜಿತನೇ ಮಕ್ಕಳಿಂದ ಚಿಕ್ಕ ಶುಭಾಶಯ. ಥ್ಯಾಂಕ್ ಯು ಸೊ ಮಚ್. ಹಾಂ, ನಮ್ದು ಇವತ್ತು ಹೊರಗಡೆ ಇವತ್ತು ಗೊತ್ತಾಗ್ಲಿಲ್ಲ ನಮಗೆ. 25ಕ್ಕೆ ಬೆಳಗಿನ ಸಂಜೆನ ಹೇಳಿ, ರಾತ್ರಿಗ ಟೈಮಿಂಗ್ಸ್ ಹೇಳ್ಬಿಡಿ ಸರ್. ಹಾಂ, ಇವತ್ತೊಂದು ವಾರಕ್ಕೆ ಅಪ್ಪ ಇವತ್ತು ಮಾಡಿದಾರ, ಲೈಟ್ ಏನಾರು ವ್ಯವಸ್ಥೆ ಮಾಡಿದಾರ ಅಲ್ಲಿ? ಇಲ್ಲ, ಇಲ್ಲ ಕೊಟ್ಟು ಕಳಿಸಿದ್ದಾಳೆ ರಾತ್ರಿಗೆ. ಕೊಡಿ, ಇವತ್ತು ಕೊಡ್ತೀರಾ? ಅಲ್ಲ, ಅದು ಬೇರೆ. ಇವತ್ತು ನಮ್ಮ ಜೊತೆಗೆ ಇವತ್ತು ಕೊಟ್ಟು ಕಳಿಸ್ತೀನಿ. ಕೊಡ್ತೀರಾ? ಏನು ಬಾತು ಮೊಸರು ಬೇಕಾ? ಅನ್ನ ಸಾಂಬಾರು ಏನು? ಅನ್ನ ಸಾಂಬಾರು. ಅನ್ನ ಸಾಂಬಾರು ಕೊಟ್ಟು ಕಳಿಸ್ತೀನಿ. ಹಾಂ, 25ಕ್ಕೆ. ಅಯ್ಯೋ, 25ಕ್ಕೆ ಒಂದು ಬರ್ಕಳಿ, ಈಗ ಒಂದು ಹೋಗ್ತಾರೆ. ಇವಾಗ ನೈಟ್ ಕೊಟ್ಟು ಕಳಿಸ್ತಾರಂತೆ. ನೈಟ್ ಊಟ ಕೊಟ್ಟು ಕಳಿಸ್ತಾರೆ. ಎಲ್ಲ ಊಟ ಮಾಡಿ ಆಯಿತಾ? ನಮ್ಮ ಹುಡುಗರು ನೀನು ವಿಜಯ ಬಿಟ್ಲಾನಾ? ಯಾವ ಸ್ಟ್ಯಾಂಡರ್ಡು? 10th. ಈ ಸರಿ 10th. ಟ್ಯೂಷನು? ಟ್ಯೂಷನ್ ಸ್ಪೆಷಲ್ ಕ್ಲಾಸ್. ಹೌದಾ? ಟೆಸ್ಟ್ ಬರೆಸ್ತಾರೆ. ಹಾಂ ಹಾಂ ಹಾಂ, ನೋಡಬಾರ್ದು. ಎಲ್ಲರೂ ಹಾಕೊಂಡು ಊಟ ಮಾಡಿ, 8 ಗಂಟೆಗೆ ಕೊಟ್ಟು ಕಳಿಸ್ತೀವಿ. ಓಕೆ. ನಾವು ಅಂದ್ಕೊಳ್ಳೋದೊಂದು, ದೈವ ಬಗ್ಸೋದೊಂದು ಅಥವಾ ಬಯಸೋದೊಂದು ಅಂತಾರಲ್ಲ, ಹಾಗೆ ಈ ಅನಾಶಿತ ನಿರ್ಗತಿರ ಮಕ್ಕಳು ನೋಡಿದ್ರೆ, ನಮ್ಮ ಮಕ್ಕಳಿಗೆ ನಾವೆಲ್ಲ ಫೆಸಿಲಿಟೀಸ್ ಕೊಟ್ಟಿರ್ತೀವಿ. ಸೋಫಾ, ಮಲ್ಕೊಳ್ಳೋಕ್ಕೆ ಬೆಡ್ಡು, ಓಡಾಡೋಕ್ಕೆ ಗಾಡಿ, ಸೈಕಲ್ಲು, ಬೈಕು, ಅವ್ರು ಕೇಳಿ ಚಪ್ಪಲು, ಶೂಸು, ಬಟ್ಟೆ. ಅವರು ಹೇಳಿದ ನೋಡಿ ನನಗೆ ಕರುಳು ಕಿತ್ಕೊಂಡು ಬರ್ತು. ನಿಮ್ಮ ಮಕ್ಕಳದ್ದು ಯಾವುದಾದ್ರೂ ಬಟ್ಟೆ ಇದ್ದರೆ ತಂದುಕೊಡಿ ಅಕ್ಕ ಅಂದಾಗ ನನಗೆ ಆಲ್ಮೋಸ್ಟ್ ಎಲ್ಲ ನನ್ನ ಮಗನ ಏಜ್ ಅವರೇ, ನನ್ನ ಮಕ್ಕಳ ಏಜ್ ಅವರೇ
ಕಣ್ಣಲ್ಲಿ ನೀರು ಬಂದಿದ್ದಂತೂ ಸಹಜ. ಸತೀಶ್ಗೆ ಏನು ಅನ್ನಿಸ್ತೋ ಏನೋ ಗೊತ್ತಿಲ್ಲ, ಒಂದೇ ಉಸಿರಿಗೆ ಅಲ್ಲೆಲ್ಲ ಕೊಟ್ಟು ಮುಗಿಸ್ಬಿಟ್ಟು ಬಾ ಅನ್ನ ಸಾಂಬಾರು ಪಲ್ಯ ಹಪ್ಪಳ ಮಾಡಿಕೊಡೋಣ, ಆಲ್ರೆಡಿ ಸ್ವೀಟ್ ಕೊಟ್ಟಿದ್ದೀವಲ್ಲ ಅಂತ ಅಂದರು. ಇದಕ್ಕೆ ಹೇಳಿದ್ದು ನಾನು, ಯಾವ್ಯಾವ ಟೈಮಲ್ಲಿ ಆ ದೇವರು ನಮ್ಮ ಕೈಯಲ್ಲಿ ಯಾವ ಕೆಲಸ ಮಾಡಿಸ್ಬೇಕು ಅಂತ ಅನಿಸುತ್ತೋ ಆ ಕೆಲಸನ ಮಾಡಿಸ್ತಾರೆ ಅಂತ. ಬಟ್ ಈ ಮಕ್ಕಳನ್ನ ನೋಡಿದ್ರೆ ನಿಜಕ್ಕೂ ಕಣ್ಣಲ್ಲಿ ನೀರು ಬರುತ್ತೆ ನನಗೆ. ಎಸ್ಪೆಷಲಿ ಈಚ ಕಡೆ ಲೈಟ್ ಹಾಕೋ, ಅದು ತೊಗೊಂಡೋಗಿ ಕೊಡು ಅಂದೆಲ್ಲ ಕೊಡಲಿಲ್ವಾ? ಏನು ಬೆಂಡೆಕಾಯಿ ಪಲ್ಯನೂ ಮಾಡ್ತೀಯಾ? ಹಪ್ಪಳ ಹಾಕ್ಬಿಡು ಇಲ್ಲ ಅಂದರೆ. ನಾನು ಅವರೊಬ್ಬರೇ ಟಯರ್ಡ್ ಆಗ್ತಾ ಇದ್ದಾರಲ್ಲ, ನಾನು ಏನಾದರೂ ಎಲ್ಪ್ ಮಾಡೋಣ ಅಂತ ಹೋದೆ. ಇಲ್ಲ ಬಿಡು ನಾವೇ ಮಾಡ್ಕೋತೀವಿ, ಅನ್ನ ಸಾಂಬಾರು ಒಂದು ಪಲ್ಯ ಹಪ್ಪಳ ಅಲ್ವಾ, ನಾವು ಮಾಡ್ಕೋತೀವಿ ಹೋಗು ಅಂತ. ಮಾಮ ಅಡುಗೆ ಮಾಡ್ತೈತೆ, ತಿಂತೀಯಾ ನುಪ್ಪಟ್ಟು? ಬಾ ಬರಲ್ವಾ? ಕೇಕ್ ಕಟ್ ಮಾಡಲ್ವಾ? ಈ ಸಲ ನನ್ನ ಕೈಲಾಗಿದ್ದು ಇದು ಒಂದೇ ಪುಟ್ಟ ಉಡುಗೊರೆ ಸತೀಶ್ಗೆ ಕೊಡೋಕ್ಕೆ ಅಂತ. ಅಂದರೆ ಈ ಸಲ ಏನು ನಾನು ಮಾಡ್ಸೋಕ್ಕೆ ಹೋಗಲಿಲ್ಲ, ರೆಡಿ ತಂದುಬಿಟ್ಟೆ. 12 ಗ್ರಾಮ್ಸಲ್ಲಿ ಒಂದು ಸರ ತಂದಿದ್ದೀನಿ, ಪುಟ್ಟದು ಡೈಲಿ ಯೂಸ್ಗೆ ಅಂತ ಹೇಳಿಬಿಟ್ಟು. 8 ಗ್ರಾಮ್ಸಲ್ಲಿ ಒಂದು ರಿಂಗ್ ತಂದಿದ್ದೀನಿ. ಸೊ ಇದು ನನ್ನ ಅರ್ನಿಂಗ್ಸಲ್ಲಿ ನಾನು ಅವ್ರಿಗೆ ಕೊಡ್ತಾ ಇರೋಂಥ ಸ್ಮಾಲ್ ಗಿಫ್ಟ್. ಇದು ಸ್ಮಾಲ್ ಆಗಿರ್ಬೋದು, ಬಟ್ ಇದು ಬೆಲೆ ಕಟ್ಟೋಕ್ಕಾಗಲ್ಲ, ಪ್ರೀತಿಯಿಂದ ಕೊಡ್ತಾ ಇರೋಂಥದ್ದು. ಸೊ ರೆಡಿನೇ ತಂದೆ, ಮಾಡ್ಸೋಕ್ಕೆ ಟೈಮ್ ಇರಲಿಲ್ಲ. ಹಾಸ್ಪಿಟ್ಲು, ಮನೆ ಓಡಾಟ, ಒಂದು ದಿನಕ್ಕೂ ನನಗೆ ಟೈಮ್ ಇರಲಿಲ್ಲ. ಎದು ಪಾಪು ನನ್ನ ಪಕ್ಕ ಆಟ ಆಡ್ಕೊಂಡು ಹಂಗೆ ಮಲ್ಕೊಂಬಿಟ್ಟ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ನಾನೇ ಆರಾಮ್ಸೆ ಮಲಗಿಸ್ದೆ ಅವನ್ನ. ಆಯ್ತಾ? ಆಗಿಲ್ವಾ? ಆಯ್ತಾ? ಅವ್ರಿಗೆಲ್ಲ ನಡಿಯೋ. ಹಾಂ, ಈಚೆ ಕಡೆದು ಹಾಕು ಲೈಟ್ ಎತ್ತಿಟ್ಕೊ. ಅನ್ನ ಸಾಂಬಾರು ಪಲ್ಯ ಹಪ್ಪಳ, ಸ್ವೀಟ್ ಕೊಟ್ವಲ್ಲ ಆಲ್ರೆಡಿ. ಕೊಟ್ಟು ಸ್ವೀಟ್ ಕೊಟ್ಬಿಟ್ವಿ. ಇಲ್ಲೇ ಪಕ್ಕ ಆಶ್ರಮ ಲೈಟ್. CFTR ಲೇಔಟ್. ಏ ವಿಕ್ಕಿ, ಕಾರ್ಗಿಡು ಬಾ ಕಾರ್ಗಿಡು. ಎತ್ಕ ಬಪ್ಪ, ಬೇಗ ಟೈಮ್ ಆಗುತ್ತೆ. ಟೈಮ್ ಆಯ್ತಲ್ಲಿ, ಎತ್ಕೊ ಬರ್ರಿ. ಬಿಸಿನೇನಾ? ಹಿಡ್ಕೊ ಕುತ್ಕೋಬೇಕು ಹಿಂದೆಗಡೆ ಒಬ್ರು ಇಲ್ಲಲ್ವೇನಾ? ಅನ್ಎಕ್ಸ್ಪೆಕ್ಟೆಡ್ಗಳೇ ಆಗೋದು ಲೈಫಲ್ಲಿ, ಎಕ್ಸ್ಪೆಕ್ಟೆಡ್ಗಳೇ ಯಾವುದೂ ಆಗಲ್ಲ. ಯಾರನ್ನ? CFTR ಲೇಔಟ್ ನಡಿ, ನಾನು ತೋರಿಸ್ತೀನಿ. ನಾನೇನು ಹೇಳ್ಕೊಳ್ಳೋ ಅಂಥ ದೊಡ್ಡ ದಾನ ಧರ್ಮ ಮಾಡ್ತಾ ಇಲ್ಲ, ಬಟ್ ಇಷ್ಟ ಆದರೂ ನನ್ನ ಒಂದು ಚಿಕ್ಕ ಪುಟ್ಟ ಹಳಿಲ್ ಸೇವೆ ಮಾಡ್ತಾ ಇದ್ದೀನಲ್ಲ, ಇದನ್ನು ಮಾಡಬೇಕು ಅನ್ನೋ ಮನಸ್ಸಿರಬೇಕು. ಮಾಡ್ತೀವಿ ಅಂತ ಮನಸ್ಸು ಬರೋಕ್ಕೂ ಅದು ದೇವ್ರ ಅನುಗ್ರಹ ಇರಬೇಕು, ದೇವ್ರ ಕೃಪೆ ಇರಬೇಕು. ಸೊ ಎಷ್ಟೊಂದು ಜನ ಇರುತ್ತೆ, ಎಲ್ಲ ಇರುತ್ತೆ, ಕೋಟ್ಯಾಂತರ ಇರುತ್ತೆ. ಅವರು ಒಬ್ಬೊಬ್ಬರು ಅಂತಾರೆ, ಎಂಜಲ್ ಕೈಲಿ ಕಾಗೆ ಕೂಡ ಓಡಿಸಲ್ಲ ಇವನು ಅಂತ. ಸೊ ಇದೆ ಅಂತ ಬಚ್ಚಿಟ್ಕೊಂಡು ಕೂರಬಾರ್ದು ಗೈಸ್. ಇಲ್ಲದೆ ಇರೋರಿಗೆ ಇರೋದನ್ನು ಹಂಚಿದ್ರೆ ಅದು ಇನ್ನೂ ನಮಗೆ ದುಪ್ಪಟ್ಟಾಗಿ ಸಿಗುತ್ತೆ. ಅನ್ನದಾನ ಮಹಾದಾನ, ಅನ್ನೋದಾತು ಸುಖಿ ಭವಂತು, ಸರ್ವೇ ಜನಾಂಗ ಸುಖಿನೋ ಭವಂತು, ಸನ್ಮಂಗಳಾಮಿ ಭವಂತು ಅಂತ ಕರೀತಾರೆ. ನಾನು ಯಾವುದೋ ದೊಡ್ಡ ದಾನ ಧರ್ಮ ಮಾಡಿದ್ದೀನಿ ಅಂತ ಕೊಚ್ಕೋತಾ ಇಲ್ಲ, ಬಿಲ್ಡಪ್ಪು ಕೊಡ್ತಾ ಇಲ್ಲ. ನನ್ನ ಕೈಲಾದಂಥ ಒಂದು ಸಣ್ಣ ಪುಟ್ಟ ಅಳಿಲ್ ಸೇವೆನ ನಾನು ನನ್ನ ಮಟ್ಟಕ್ಕೆ ಮಾಡ್ತಾಯಿದ್ದೀನಿ. ನನ್ನ ಮಕ್ಕಳು ನೋಡಲಿ, ಕಲ್ತ್ಕೊಳ್ಳಿ, ಅವರು ನಾಳೆ ದಿನ ಇದರಿಂದ ಇನ್ಸ್ಪೈರ್ ಆಗಲಿ, ಇನ್ನೂ ಹೆಚ್ಚೆಚ್ಚು ಮಾಡೋ ಶಕ್ತಿ ಆ ಭಗವಂತ ನನಗೆ ಕರುಣಿಸಿದ್ರೆ ಇನ್ನೂ ಇದಕ್ಕಿಂತ 10ರಷ್ಟು ಮಾಡ್ತೀನಿ ಅಂತ ಮನಸ್ಥಿತಿ ನನ್ನಲ್ಲಿದೆ. ಮಾಡಬೇಕು ಅನ್ನೋ ಆಸೆ ಇದೆ. ಮಾಡೋಕ್ಕೆ ಶಕ್ತಿ ಸಿಕ್ಕಿದ್ರೆ ಖಂಡಿತವಾಗ್ಲೂ ಯಾರ ಹತ್ರನೂ ನಾನು ಹೇಳಿಸ್ಕೊಳ್ಳೋದಿಲ್ಲ. ಇದಕ್ಕಿಂತ 10 ಪಟ್ಟು ನಾನು ಮಾಡೋಕ್ಕೆ ತುಂಬ ಇಷ್ಟಪಡ್ತೀನಿ. ನಾನು ಕೇಕ್ ಕಟ್ ಮಾಡಬಾರ್ದೇನಾ? ನೀವು ಬಡ್ಸ್ಕೊತೀರಾ? ನೀವು ಬಡ್ಸ್ಕೊಂಡು ಊಟ ಮಾಡ್ತೀರಾ? ಸರಿ, ಆಯ್ತು, ಬನ್ನಿ. ಹಾಂ ಆಯ್ತು, ಹಾಕೊಂಡು ಕೊಡಿ.
ಅವ್ರಿಗೆ ಹೇಳಿಬಿಡಿ ಇವತ್ತೊಂದು ವಾರಕ್ಕೆ ತಂದು ಕೊಡ್ತೀವಿ. ಹಾಂ 25ನೇ ತಾರೀಕು. ಏನಕ್ಕೆ 1ನೇ ತಾರೀಕಾ ಈ ಮಂತಾ? ಅಯ್ಯೋ ಅಲ್ಲಿ ತನಕ ನೋಡೋಣ ಬಾ. ನೆಕ್ಸ್ಟ್ ಅಲ್ಲ ಸಿಂಪಲಾಗಿ ರೆಡಿ ಆಗಿದ್ದೀನಿ. ಈ ಸಲ ಸುಮಾರು ಜನ ಏನು ಗಿಫ್ಟ್. ಸೊ ನನ್ನ ಕಡೆಯಿಂದ ಪುಟ್ಟ ಗಿಫ್ಟ್ 14,000 ಗ್ರಾಮ್ ಚಿನ್ನ. ಡೈಲಿ ಯೂಸ್ಗೆ ಅಂತ 12 ಗ್ರಾಮಲ್ಲಿ ಒಂದು ಪುಟ್ಟದು ಹೊಸದು ಚೈನ್ ತಂದಿದ್ದೀನಿ, ನೆಕ್ ಚೈನ್. ಈ ಸಲ ನಾನು ಸತೀಶ್ಗೆ ಕೊಡ್ತಾ ಇರೋಂಥ ಬರ್ಡೇ ಗಿಫ್ಟ್. ಗೊತ್ತಿಲ್ಲ ಅವ್ರಿಗೆ, ನಿಜಕ್ಕೂ ಗೊತ್ತಿಲ್ಲ, ಸರ್ಪ್ರೈಸ್. ಬಿಕಾಸ್ ತುಂಬ ಖರ್ಚು ಮಾಡಿದ್ದೆ ಈ ಸಲ. ಹಾಸ್ಪಿಟಲ್ ಅದು ಇದು ಅಂದ್ಕೊಂಡು ಸಖತ್ ಅಂದರೆ ಯವಿ. ಅದು ಸಾವಿರಗಳಲ್ಲ, ಲಕ್ಷಗಳಲ್ಲಿ ಖರ್ಚಾಗಿದೆ. ಇನ್ನೊಂದು ದಿನ ಹೇಳ್ತೀನಿ. ಸಿಂಪಲ್ಲಾಗಿ ಗಿಫ್ಟ್ ಈ ಸಲ. ಸೊ ಬನ್ನಿ, ಸಿಂಪಲ್ಲಾಗಿ ರೆಡಿ ಆಯಿತು. ಕೇಕ್ ಕಟ್ ಮಾಡೋಣ. ಇದು ಪಾಪದು ನಿದ್ದೆ ಕೂಡ ಆಯಿತಾ ನಿದ್ದೆ ಕಾಚಿ ಆಯಿತಾ? ಕೇಕ್ ಕಟ್ ಮಾಡೋಣ ಮಾಮಗೆ. ನಡಿ. ಸಿಂಪಲ್ ಕೇಕ್. ಬರೋ ಈಚೆ ಕಡೆ ಲೈಟ್ ಅಕ್ಕ ಬರ್ತಾಳೆ. ಇನ್ನೇನೋ ನಿಂದು ಆಯ್ತಾ? ಕೈಕಾಲು ಮುಖ ತೊಳ್ದಾಯ್ತಾ? ಮತ್ತೆ ಎದ್ದೋಗು, ದೇವ್ರ ಫೋಟೋ ಕೈ ಮುಕ್ಕಂಬ. ಮ್ಯಾಚ್ ಬಾಕ್ಸ್ ತಂದಿಡೋ. ಆ ಕಡೆ ಲಾಸ್ಟ್ ಮಲಗಿದ್ದ ಅವನು. ಮಾಮಗೆ ಕೇಕ್ ಕಟ್ ಮಾಡೋಣ. ಹ್ಯಾಪಿ ಬರ್ಡೇ ಮಾಮ ಹೇಳ್ತೀಯಾ? ಸೊ ನಾನು ನನ್ನ ದುಡ್ಡಲ್ಲಿ ಸತೀಶ್ಗೆ ಕೊಡ್ತಂಥ ಗಿಫ್ಟನ್ನು ಕೂಡ ಅವ್ರಿಗೆ ಹಾಕಿ ಸಿಂಪಲ್ಲಾಗಿ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ವಿ. ಸುಮಾರು ಜನ ಫ್ರೆಂಡ್ಸು. ನಾನು ಅದನ್ನೆಲ್ಲ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳ್ಬಾರ್ದ ಗೊತ್ತಿಲ್ಲ. ಅದೇನೋ ಒಂಥರಲ್ಲ ಸಕ್ಕರೆ ಇದ್ದಿದ್ದ ಕಡೆ ಇರುವೆ ಅಂತಾರಲ್ಲ, ಹಾಗೆ ಸತೀಶ್ ಮುಂಚೆ ಎಲ್ಲ ಹಿಂಗಿರಲಿಲ್ಲ ಗೈಸ್. ಹಳೆಯದೆಲ್ಲ ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರಲ್ಲ, ರಕ್ತ ಬರುತ್ತೆ. ಫ್ರೆಂಡ್ಸು ಅಂತ ಫ್ರೆಂಡ್ಸು ಫ್ಯಾಮಿಲಿ ಅಂತ ಸುಮಾರು ಜನ ಅಂತೀರ. ನೀವು ತುಂಬ ಲಕ್ಕಿ ಅಕ್ಕ, ಹಂಗೆ ಹಿಂಗೆ ಅಂತ. ಬಟ್ ನನ್ನ ನೋವನ್ನ ನಾನೆಲ್ಲೂ ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡಲ್ಲ. ನನ್ನ ನೋವು ನನಗೆ ಇರಲಿ. ಬಟ್ ನಾ ಪೂಜೆ ಮಾಡಿದ ಭಗವಂತ ಕೂಡ ನನ್ನ ಕೈ ಬಿಡಲಿಲ್ಲ. ನಾನು ಅದಷ್ಟು ಮಾತ್ರ ಖುಷಿಯಿಂದ ಹೇಳ್ಕೊಬಲ್ಲೆ. ನಾವು ಹೇಳೋದು ಹೆಂಡ್ತಿದಿರೋ ಗಂಡನ ಏಳಿಗೆಗೆ, ಯಶಸ್ಸಿಗೆ, ಅಭಿವೃದ್ಧಿಗೋಸ್ಕರ ನಾವು ಒಳ್ಳೇದು ಹೇಳ್ತೀವಿ. ಬಟ್ ಅದು ಅವ್ರಿಗೆ ಒಂದು ಪಾಯಿಂಟಲ್ಲಿ ತುಂಬ ತಪ್ಪು ಅಂತ ಅನಿಸುತ್ತೆ. ಯಾಕೆ ಹಿಂಗೆ ಹೇಳ್ತಾಳೆ ಇವಳು, ಯಾಕೆ ಹಿಂಗೆ ಮಾಡ್ತಾಳೆ ಅಂತ. ಬಟ್ ಅದು ಒಂದು ಏಜ್ ಆದಮೇಲೆ, ಸರ್ಟೈನ್ ಏಜ್ ಆದಮೇಲೆ ಇವಳು ಹೇಳ್ತಾ ಇದ್ದಿದ್ದೆ ಸರಿ, ಇವಳು ಮಾತನ್ನ ಕೇಳಬೇಕು ಅಂತ ಅನಿಸುತ್ತೆ. ಸೊ ಅದು ಇವಾಗ ಸತೀಶ್ಗೆ ಅನಿಸಿದೆ. ಯಾರಿಗ್ಯಾರೂ ಆಗಲ್ಲ, ಗಂಡನಿಗೆ ಹೆಂಡ್ತಿ ಗಂಡ ಇಷ್ಟೇ ಆಗೋದು. ಯಾವ ಫ್ರೆಂಡ್ಸು ಆಗಲ್ಲ, ಯಾವ ರಿಲೇಷನ್ಸು ಆಗಲ್ಲ. ಇದು ನನ್ನ ಸ್ವಂತ ಅನಿಸಿಕೆ, ಅಭಿಪ್ರಾಯ. ಕೂತ್ಕೊಳ್ರೋ, ಇದ್ಯಾಕ್ರೋ ಹಿಂಗೆಲ್ಲ ಚೆಲ್ತಾ ಇದ್ದೀರಾ? ಕೊಟ್ಟೆ ಬರೋ. ಚೆನ್ನಾಯ್ತ ಕೇಕು? ಐಸ್ ಕ್ರೀಮ್ ಪೇಸ್ಟ್ರಿ. ತಗೊಳ್ಳೋ, ಕಟ್ ಮಾಡ್ಕೊತೀನಿ. ಏದಪ್ಪ ಚೆನ್ನಾಯ್ತಾ ಕೇಕು? ತಗೊಂಬಗ್ನೆ. ಯಾರ್ದು ಬರ್ತಡೆ? ಮಾಮದು. ಮಾಮಂಗೆ ವಿಶ್ ಮಾಡು ಮಗ್ನೆ. ಚಿಕ್ಕದಾಗೆ ಇರಲಿ. ಚೆನ್ನಾಗಿಲ್ವೇನೋ? ಚಿಕ್ಕದಾಗೆ ಇರಲಿ, ಅವ್ರ ಕಟ್ಟು ಕಾಣಿಸ್ಬೇಕು. ನಿನ್ಗೆಲ್ಲ ಡಂಗೂರ ಸಾರ್ ಬಿಟ್ಟು ತರಬೇಕು. ಅಪ್ಪನಿಗೆ ಸರ ತತ್ತಾ ಇದ್ದೀನಿ ಅಂತ. ಪಾಪನ್ ಕೊಡು, ಬೌಲ್ಗ ಹಾಕೊಡೆ. ತಿನ್ನು ಮಗ್ನೆ. ಬರಮ್ಮನ. ಓ, ಇಬ್ರು ಹೀರೋಗಳು ಈಗ ಬರ್ತಾವ್ರೆ. ಕೂತ್ಕೊಳ್ಳಿ. ಅವ್ರು ಬೌಲ್ ಪ್ಲೇಟ್ ತರಗು ಚಾರ್ವಿ. ಅವ್ನು ಮಲ್ಕೊಂಡ್ಬಿಟ್ಟಿದ್ದ. ಕೂತ್ಕೋ, ತಿನ್ನು ಮಗ್ನೆ. ಐಸ್ ಕ್ರೀಮ್ದು ಅವನಿಗೆ ಕೊಡು. ತಿನ್ಸು. ಆಯ್ತು, ತೆಗಿತೀನಿ. ಹ್ಯಾಪಿ ಬರ್ಡೇ ಹೇಳಿ ಮಾಮಗೆ. ಎಡಗೈಲಿ ಕೊಡ್ತಾ ಇದೆಯಲ್ಲ ರೀ, ಕೈ ಕ್ರೀಮ್ ಆಗೈತೆ ಅಂತ. ಖಾಲಿ ಮಾಡು, ಹಾಕೊಡ್ತೀನಿ ಮಗ್ನೆ. ಖಾಲಿ ಮಾಡು. ಹಾಕೊಡ್ತೀನಿ, ತಿನ್ನು. ನಿನ್ಗೇನೆ ಅದೆಲ್ಲ. ಲವ್ ಯು. ಬೆಳಗ್ಗೆ ಬಾ. ಬಾಯ್ ಬಾಯ್. ಎದ್ದು ಬಾಯ್. ಸತೀಶ್ಗೆ ಯಾವುದೋ ಕಾಲ್ ಬರ್ತಾಯಿತ್ತು ಅವ್ರ ಫ್ರೆಂಡ್ ಕಡೆಯಿಂದ. ಅಲ್ಲೂ ಒಂದು ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್ಸ್ ಇತ್ತು. ಸೊ ಅವ್ರು ಅಲ್ಲಿಗೆ ಹೋಗಬೇಕಾಗಿತ್ತು.
ಅರ್ಧ ಗಂಟೆ ಬರ್ತೀನಿ ಇರಿ, ಹೋಟೆಲ್ಗೆಲ್ಲಾದರೂ ಹೋಗೋಣ ಅಂತ. ಯಾಕಂದರೆ ಇವತ್ತು ಫುಲ್ ವೆಜ್ಜು, ನಾನ್ ವೆಜ್ ಏನು ತಿನ್ನಲ್ಲ ಗುರುವಾರ. ಸೊ ಹಾಗಾಗಿ ಮಕ್ಕಳು ಪಾಪ ವೆಜ್ ಏನಾದರೂ ಕೊಡಿಸೋ ಪಾಪ ಅಂತ ನನ್ನ ಮಗಳು ಎಲ್ಲ ಗೋಗರಿತಾಯಿದ್ರು. ಅಷ್ಟರಲ್ಲಿ ನಾವು ಅಮ್ಮ ಮಗ ಒಂದು ರೀಲ್ ಕೂಡ ಮಾಡಿದ್ದೀವಿ. ಹೇಗಿದೆ, ಅಮ್ಮನ ಚೆನ್ನಾಗಿದೆಯಾ ಮಗನ ಚೆನ್ನಾಗಿದೆಯಾ ಕಮೆಂಟ್ ಮಾಡಿ. ಇದು ಒಂದು ಬ್ಲೋಪರ್ ವಿಡಿಯೋ. ಸೊ ಒಂಥರ ಖುಷಿ ಇತ್ತು. ನನಗೆ ಬಟ್ಟೆ ಹಾಕೊಂಡ್ಬಿಟ್ಟೆ ತುಂಬ ಶೆಕೆ ಬರ್ತಾಯಿತ್ತು. ಇದಂತೂ ವ್ಯೂಸ್ ತುಂಬ ಚೆನ್ನಾಗಿ ಹೋಗ್ತಾ ಇದೆ. ಸ್ವಲ್ಪ ಫನ್ನಿಯಾಗಿ ಮಾಡಿದ್ದಾನೆ ವಿಕಾಸು. ಇವಾಗ ತುಂಬ ಆ್ಯಕ್ಟಿವ್ ಆಗಿಬಿಟ್ಟಿದ್ದಾನೆ. ಈ ಥರದ್ರಲ್ಲೆಲ್ಲ ಮಮ್ಮಿ ಅದು ಮಾಡೋಣ, ಮಮ್ಮಿ ಇದು ಮಾಡೋಣ, ಅದು ಟ್ರೆಂಡಿಂಗಲ್ಲಿ ಓಡ್ತಾ ಇದೆ ಅಂತ ಸಜೆಸ್ಟ್ ಮಾಡ್ತಾನೆ. ಮಕ್ಕಳ ಜೊತೆ ಒಂದು ಸ್ವಲ್ಪ ಹೊತ್ತು ನಾವು ಕೂಡ ಮಕ್ಕಳಾಗಿರಬೇಕು. ಸ್ವಲ್ಪ ಜನ ಸುಮಾರು ತಪ್ಪಾಗಿ ತಿಳ್ಕೊತೀರ, ನೀವು ತುಂಬ ಸ್ಟ್ರಿಕ್ಟು, ನೀವು ಮಾತಾಡೋದು ರಫು, ಹಾಗೆ ಹೀಗೆ ಅಂತ. ವಾಯ್ಸ್ ಹಂಗಿದೆ, ವಾಯ್ಸ್ ಸ್ವಲ್ಪ ಜೋರೆ, ಅದು ಬೈ ಬರ್ತೆ ಹಾಗಿದೆ. ಅದು ಬಿಟ್ಟರೆ ಬೈ ಬಾಟಮ್ ಆಫ್ ಮೈ ಹಾರ್ಟ್ ನಾನು ಒಂಥರ ಬೆಣ್ಣೆಗಿಂತ ಸಾಫ್ಟು. ಚೆನ್ನಾಗಿ ರೀಲ್ಸ್ ಮಾಡ್ತಾಯಿದ್ವಿ ನಾನು ನನ್ನ ಮಗ. ಸುಸ್ತಾಗೋಯ್ತು ಕೊಂಡು. ಸತೀಶ್ದು ಟ್ರೀಟ್ ಫುಲ್ ವೆಜ್ಮಯ ಗುರುವಾರ ಆಗಿರೋದ್ರಿಂದ. ಬನ್ನಿ ಊಟ ಮಾಡ್ಕೊಂಡು ಬರೋಣ. ಏನು ಕೊಡಿಸ್ತಾರೋ ಗೊತ್ತಿಲ್ಲ, ತಲೆನೋವು ಬಂದ್ಬಿಡ್ತು, ಫುಲ್ ಸ್ವೆಟ್ಟಿಂಗ್. ಎಷ್ಟೊತ್ತಾಯ್ತು ಹೋಗಿ? ಟೈಮ್ ಆಲೇ 8:45. ಅವ್ರಿಗೆ ಹಂಗೇನೆ ಸತೀಶ್ಗೆ ಫ್ರೆಂಡ್ಸ್ ಒಬ್ರು ಇದ್ದುಬಿಟ್ರೆ ಸಾಕು, ಯಾವ ಫ್ಯಾಮಿಲಿ ಮನೆ ಮಠ ಏನು ಬೇಡ. ಅರ್ಧ ಗಂಟೆ ಅಂತ ಹೇಳಿ 1 ಅವರ್ ಬಿಟ್ಕೊಂಡ್ಬಂದಿದ್ದಾರೆ. ನಮಗಂತೂ ಕಾಯ್ದು ನಿದ್ರೆ ಬರೋದು ಒಂದು ಬ್ಯಾಲೆನ್ಸು. ಪಂಚವಟಿ ಹೋಟೆಲ್ ಅಂತ ಇದೆ, ಅದು ಗ್ಲಾಸ್ ಹೌಸು. ಸೊ ಆ ಹೋಟೆಲ್ಗೆ ಬಂದಿದ್ದೀವಿ. ಇದು ಲಾಸ್ಟ್ ಟೈಮ್ ಹೋದ ವರ್ಷ ನಮ್ಮ ಆ್ಯನಿವರ್ಸರಿಗೂ ಇದೇ ಹೋಟೆಲ್ಗೆ ಬಂದಿದ್ವಿ. ಐ ಥಿಂಕ್ ಸೊ, ಎಸ್ ಇದೇ ಹೋಟೆಲ್ಲು. ಇವಾಗಲೂ ಅಲ್ಲೇ ರೊಟ್ಟಿ ತಗೋ, ಬಟರ್ ನಾನ್ ಅವೆಲ್ಲ ಏನಿಲ್ಲ ಇಲ್ಲಿ, ಚುರ್ಮುರಿನ ಮ್ಯಾನು. ಹೇಳಿ ಏನು ಬೇಕು ನನಗೆ ಹೇಳ್ತಾ ಇದ್ದಿಲ್ಲ, ಯಾಕೆ ಏನು ಬೇಕು? ಇಲ್ಲ ಅಂದರೆ ಗೋಬಿ 65 ಮತ್ತು ದಹಿಪುರಿ ಕೊಡೋಕೆ ಹೇಳಿ. ಯಾವ್ದಾವ್ದು ಅಂತ ಕೊಡಿ. ಆಗುತ್ತೆ ಇಷ್ಟ ಚಾಟ್ ಆದ್ರೆ ಚಾಟ್ ಕೊಡಿ. ನಿಮಗೆ ನನಗೆ ಸರಿ ಆಯ್ತಾ? ನನಗೆ ಹೆಂಗೆ ಅದು ಪ್ಲೇಟ್ ಆಯ್ತಾ? ನೀರು ತಂದು ಕೊಡಿ. ನನ್ನ ಮಕ್ಕಳಿಗೆ ನೀವು ಎಲ್ಲೇ ಕರ್ಕೊಂಬಂದು ಇಷ್ಟಾದ ಭೋಜನನೇ ಕೊಡಿಸಿ, ಅವ್ರು ಕೇಳೋದು ಚುರುಮುರಿ ತರಕಾರಿ ಸ್ಯಾಲೆಡು. ಸೊ ಇವತ್ತು ನಾವೇನೇನು ಆರ್ಡ್ರ್ ಮಾಡಿದ್ವಿ ಅಂತ ಅಂದರೆ, ಫಸ್ಟು ಸ್ಟಾರ್ಟರ್ಸು ಮೀನ್ಸ್ ಅಂದರೆ ದಹಿಪುರಿ, ಮಸಾಲೆ ಪುರಿ ಮತ್ತು ಮಶ್ರೂಮ್ 65 ಮತ್ತು ಗೋಬಿ ಇಷ್ಟು ಫಸ್ಟಿಗೆ ತಂದುಕೊಟ್ರು. ಆಮೇಲೆ ಮಾಮೂಲಿ ರೋಟಿ, ಅದಕ್ಕೆ ಮಶ್ರೂಮ್ ಕರ್ರಿ, ಮಸಾಲೆ ಪುರಿ. ಸತೀಶ್ ಅಪರೂಪಕ್ಕೆ ಟೇಸ್ಟ್ ಮಾಡಿಸ್ತಾ ಇದ್ದಾರೆ ನನಗೆ. ವೀಡಿಯೋ ಮಾಡ್ತಾಳೆ ಅಂತ ಅಂದ್ಬಿಟ್ಟು ಇವೆಲ್ಲ ಮಾಡೋಕ್ಕೋಗಲ್ಲ, ಇಲ್ಲಾಂದರೆ ಜಾವೆಲಾಗೆ ಇರ್ತಾರೆ. ನನ್ನ ಮಗ ನೋಡಿ ಎಂಥ ಕಿತಪತ್ತಿ ತಿನ್ನಮ್ಮ ಅಂದ್ಬಿಟ್ಟು ಬೈಟ್ ಕೊಡದೆ ಆಟ ಆಡಿಸ್ತಾ ಇದ್ದಾನೆ. ಸೊ ನಾವು ಹೀಗೆ ಕಚ್ಚಾಡಿಕೊಂಡು ತರಲೆ ಮಾತಾಡಿಕೊಂಡು ಒಂದು ಒಳ್ಳೆಯ ಫ್ಯಾಮಿಲಿ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಯಾವಾಗಲೂ ಕೆಲಸ, ಒತ್ತಡ, ಪ್ರೆಷರ್, ಬ್ಯುಸಿ ಅಂತಲೇ ಇರ್ತೀವಿ. ಸೊ ಒಂದು ಗುಡ್ ಟೈಮ್ನ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡಿದ್ವಿ. ಬಟರ್ ನಾನ್ ತೊಗೊಂಡಿದ್ವಿ, ಬಟರ್ ನಾನ್ ಕುಲ್ಚಾ. ಸತೀಶು ಗೋಧಿದು ರೋಟಿ ತೊಗೊಂಡಿದ್ರು, ಬೆಳಗ್ಗೆ ದೋಸೆ ತೊಗೊಂಡಿದ್ರು, ಮಧ್ಯಾಹ್ನ ಪಲಾವ್ ತಿಂದಿದ್ರು ಅಂತ ಅಂದ್ಬಿಟ್ಟು. ಎಲ್ಲ ಸ್ಪೈಸಿ ಆಗಿತ್ತು. ನಾವು ಖಾರ ಕಮ್ಮಿ ಹಾಕಿ ಅಂದ್ರೂ ಅವ್ರು ತುಂಬ ಖಾರ ಮಾಡಿಬಿಟ್ಟಿದ್ರು. ಸೊ ಅಲ್ಲಿ ಮ್ಯಾಂಗೋ ಜ್ಯೂಸು ಆ ಥರದ್ದೆಲ್ಲ ಇತ್ತು. ನನಗೆ ಸ್ವೀಟ್ ಆ್ಯಂಡ್ ಸಾಲ್ಟ್ ಲೈಮ್ ಸೋಡಾ ಕುಡಿಬೇಕಾಗಿತ್ತು. ಸೊ ಆನ್ ದ ವೇ ಬರುವಾಗ ಕುಡ್ಕೊಂಡು ಬರೋಣ ಅಂತ ಸರಸ್ವತಿಪುರಂ ಜ್ಯೂಸ್ ಸೆಂಟರ್ಗೆ ಹೋಗಿ ಅಲ್ಲಿ ಲೈಮ್ ಸೋಡಾ ತೊಗೊಂಡು ಸ್ವೀಟ್ ಆ್ಯಂಡ್ ಸಾಲ್ಟು ಕುಡ್ಕೊಂಬಂದ್ವಿ. ಇದಾಗಿತ್ತು ಸತೀಶ್ ಬರ್ಡೇ ವ್ಲಾಗ್. ಹೇಗಿತ್ತು? ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಇಷ್ಟ ಆದರೆ ಸಪೋರ್ಟ್ ಮಾಡಿ. ಟಾಟಾ ಬಾಯ್.